ನಮಸ್ತೆ ಎಲ್ರಿಗೂ ಗುಡ್ ಈವ್ನಿಂಗ್. ಎಲ್ರಿಗೂ ಸ್ಕ್ರೀನ್ ಕಾಣ್ತಿದ್ಯಾ ಪ್ರಾಪರ್ ಆಗಿ? ಎವ್ರಿ ಒನ್ ಹಾಯ್, ಎಲ್ರಿಗೂ ನಮಸ್ತೆ, ಗುಡ್ ಈವ್ನಿಂಗ್. ಟ್ರೇಡ್ ಬಂದ್ರೆ ತಗೊಳ್ಳೋಣ. ಬೇರೆ ಯಾವ್ದಾದ್ರು ಟ್ರೇಡ್ ತಗೊಂಡಿದ್ರಾ? ನಾನಂತ ಇವತ್ತು ನ್ಯೂಸ್ ಇರೋದ್ರಿಂದ ಐ ವಾಸ್ ಆಕ್ಚುಲಿ ವೇಟಿಂಗ್. ನಾನ್ ನೋಡಿ ನಿಮ್ಗೆ ಎಲ್ರಿಗೂ ಒಂದ್ ಚಾರ್ಟ್ ಹಾಕಿದ್ದೆ. ಹೋಪ್ ಎಲ್ರಿಗೂ ರೀಸನ್ ಗೊತ್ತಾಯ್ತಾ? ನೋಡೋಣ ಎಷ್ಟ್ ಜನ ಅದನ್ನ ಅಬ್ಸರ್ವ್ ಮಾಡಿದ್ರಿ ಅಂತ. ನಾನೊಂದ್ ಚಾರ್ಟ್ ಹಾಕಿದ್ದೆ ಎಲ್ರಿಗೂ 1 hour ಕ್ಯಾಂಡಲ್ ಸ್ಟಿಕ್ಸ್ ಬೇಸಿಸ್ ಮೇಲೆ. ನಾನು ಇದೇ ಕಾನ್ಸೆಪ್ಟ್ ಅನ್ನ ಲಾಸ್ಟ್ ಸಂಡೇ ಹೇಳಿದ್ದೆ ಪ್ರತಿಯೊಬ್ಬರಿಗೂ ಕೂಡ. ನೋಡಿ, ಈ ಸ್ವಿಂಗ್ ಹೈ ಅನ್ನ ಬ್ರೇಕ್ ಆದ್ಮೇಲೆ ಮೇಲ್ಗಡೆ ಕ್ಲೋಸ್ ಆಗಿದೆ. ಇತರ ಹೈ ಬ್ರೇಕ್ ಆದ್ರೆ ಆರಾಮಾಗಿ ಬೈ ಮಾಡಬಹುದು. ಇದೇ ಕ್ಯಾಂಡಲ್ ಅನ್ನ ನೀವು ಸ್ಟಾಪ್ ಲಾಸ್ ಆಗಿ ಇಡಬಹುದು ಅಂತ. ಕರೆಕ್ಟಾ? ಅಂಡ್ ಅದೇ ತರ ಎಕ್ಸಾಕ್ಟ್ ಆಗಿ ಅಲ್ಲಿಂದಾನೆ ಪ್ರೈಸ್ ಮೇಲೆ ಹೋಗಿದೆ. ನಾನು ಇದೆಲ್ಲರೂ ನೆನಪಿದೆಯೋ ಇಲ್ವೋ ಕೇಳಕ್ಕಂತಾನೆ ಎಲ್ರು ಕೂಡ ಗ್ರೂಪ್ ಅಲ್ಲಿ ಹಾಕಿದ್ದೆ. ಸೊ ದಟ್ ತುಂಬಾ ಜನ ರೈಟ್ ಉತ್ತರ ಕೊಟ್ಟಿದ್ದೀರಾ. ಅಂಡ್ ನಿಮಗೆ ರೀಸನ್ ಗೊತ್ತಿದ್ರೆ ತುಂಬಾ ಒಳ್ಳೆಯದು. ಯಾಕೆ? ನೆಕ್ಸ್ಟ್ ಇದೇ ತರದ ಎಕ್ಸಾಂಪಲ್ ಬರುತ್ತೆ, ಅಲ್ಲೂ ಕೂಡ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ. ಗ್ರೇಟ್. ಸೊ ಈಗ ರೈಟ್ ನೌ ಟ್ರೇಡ್ ಇಲ್ಲ, ಬಟ್ ವಿಲ್ ಸಿ ಯಾವುದಾದ್ರೂ ಅಪರ್ಚುನಿಟಿ ಸಿಕ್ಕರೆ ಟ್ರೇಡ್ ಮಾಡೋಣ. ನೋಡಿ, ಇವತ್ತು ಫ್ರೈಡೆ ಏನ್ ಮೂವ್ ಆಗ್ಬೇಕು ಆಲ್ರೆಡಿ ಆಗೋಗಿದೆ. ಇನ್ಮೇಲೆ ನಮಗೆ ಹಿಂಗೆ ಆಗತ್ತೆ ಅಂತ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಿ, 82. ಸೊ ಇದೇನಿದೆ ಅಲ್ಲ ರೈಟ್ ನಾವು, ಇದೆಲ್ಲವೂ ಕೂಡ ನಮಗೆ ಸೆಲ್ಲಿಂಗ್ ಝೋನು. ಇದೆಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥ ಸೆಲ್ಲಿಂಗ್ ಝೋನ್ ನೋಡಿ. ಅಂಡ್ ಮೋಸ್ಟ್ಲಿ ಇವನ್ ಇದ್ರ ಮೇಲ್ಗಡೆ ಹೋಗ್ಬೇಕು ಅಂದ್ರೆ ಇಲ್ಲಿದೆ ನೋಡಿ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್. ಬಟ್ ಟುಡೇಸ್ ಮೂಮೆಂಟ್ ನಿನ್ನೆ ಫಿಫ್ತ್ ಅಂಡ್ ಲಾಸ್ಟ್ 3 days ಇಂದ ಸಿಕ್ಕಾಪಟ್ಟೆ ಮೇಲೆ ಹೋದ ಗೋಲ್ಡ್. ದಿಸ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ಇಲ್ಲಿ ನಮಗೆ 1 hour ಏನಾದ್ರು ಸೆಲ್ಲಿಂಗ್ ಆಗತ್ತಾ ನೋಡೋಣ. ಆದ್ರೆ ಟ್ರೇಡ್ ತಗೊಳ್ಳೋಣ, ಇಲ್ಲ ಅಂದ್ರೆ ಮಂಡೇ. ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂದ್ರೆ ಇಲ್ಲಿಂದ 82 ತನಕ ಹೋಗಬಹುದು, 82ರಿಂದ 84. ಆಮೇಲೆ ಲಿಕ್ವಿಡಿಟಿ ಸ್ವೀಪ್ ಆಗಿ, ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಜನರ ಸ್ಟಾಪ್ ಲಾಸ್ ಅನ್ನ ತಗೊಂಡು ಆಮೇಲೆ ಅಲ್ಲಿಂದ ಬೀಳೋ ಚಾನ್ಸಸ್ ಜಾಸ್ತಿ ಅಂತ ನನಗೆ ಅನಿಸ್ತಿದೆ. ಗೊತ್ತಿಲ್ಲ, ಏನ್ ಬೇಕಾದಾಗಬಹುದು. ಓಕೆ, ಎಲ್ರು ಓವರ್ ಆಲ್ ನಿಮ್ಮ ಇವತ್ತಿನ ಡೇ ಹೇಗಿದೆ? ಪ್ಲಸ್ ಇದೆಯಾ, ಮೈನಸ್ ಇದೆಯಾ, ಹೇಗಿದೆ ಎಲ್ರದು? ನೋಡೋಣ ಎಷ್ಟು ಜನ ಉತ್ತರ ಕೊಡ್ತೀರಾ. ಓಕೆ, ಎಲ್ರು ಉತ್ತರ ಕೊಡಿ. ನಾನು ಹಂಗೆ ಪೋಲ್ ಹಾಕ್ತೀನಿ, ಪಾಸಿಟಿವ್ ಪೋಲ್ ಹಾಕ್ತೀನಿ ನೋಡಿ. ನೆಗೆಟಿವ್ ನೋ ಟ್ರೇಡ್. ಎಲ್ರಿಗೂ ಮೋರಲ್ ಹೋಗಿ ಅಲ್ಲಿ ಪೋಲ್ ಆಪ್ಷನ್ ಬರುತ್ತೆ, ಪೋಲ್ ಮೇಲೆ ಕ್ಲಿಕ್ ಮಾಡಿ. ಐ ಆಮ್ ವೆರಿ ಕ್ಯೂರಿಯಸ್, ಇರ್ತಕ್ಕಂಥ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಎಷ್ಟು ಜನ ಟ್ರೇಡ್ ಮಾಡಿದ್ರೆ, ಎಷ್ಟು ಜನ ಇಲ್ಲ, ಓವರ್ ಆಲ್ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅಂತ ನೋಡೋಣ. ಐ ಆಮ್ ವೆರಿ ಕ್ಯೂರಿಯಸ್. ಈಗಂತೂ ರೈಟ್ ನಾವು ಯಾವ್ದು ಟ್ರೇಡ್ ಇಲ್ಲ, ವಿ ಹ್ಯಾವ್ ಟು ವೇಟ್ ರೈಟ್ ನಾವು. ಸೊ ನಾವೊಂದು ರಿಸ್ಕ್ ತಗೋಬಹುದು ನೋಡಿ. ಏನ್ ರಿಸ್ಕ್ ತಗೋಬಹುದು ಅಂದ್ರೆ 71 ಇದೆ, ಒಂಚೂರು ಮೇಲಿಡೋಣ ಸ್ಟಾಪ್ ಲಾಸ್ ಬೇಕು ಅಂದ್ರೆ. 74 10 ಪಾಯಿಂಟ್ ಆಗತ್ತೆ. 74 ಸ್ಟಾಪ್ ಲಾಸ್ ಇಟ್ಟು ಇಲ್ಲಿಂದ ಸೆಲ್ ಮಾಡಬಹುದು. ಓಕೆ, ಸೊ ಅರ್ಧಕ್ಕರ್ಧ ಅಂದ್ರೆ ಓವರ್ ಆಲ್ ವೋಟ್ ಮಾಡಿದವರಲ್ಲಿ 50% ಜನ ಟ್ರೇಡೇ ಇಲ್ಲ. ಅಂದ್ರೆ ಯು ಆರ್ ನಾಟ್ ಆಕ್ಟಿವ್ ಇನ್ ದ ಮಾರ್ಕೆಟ್ ಹೆಂಗೆ? ಅಥವಾ ಟ್ರೇಡ್ ಮಾಡಕ್ ಹೆದರಿಕೆ ಬರ್ತಿದ್ಯಾ, ಅಥವಾ ಫ್ರೈಡೆ ಟ್ರೇಡ್ ಮಾಡಲ್ವಾ? ಒಂದ್ 20% ಜನ ನೆಗೆಟಿವ್ ಅಲ್ಲಿ ಇದೀವಿ ಅಂತ ಹಾಕಿದಾರ, ಇನ್ನ ಒಂದ್ 25% ಜನ ಪಾಸಿಟಿವ್ ಅಂತ ಹಾಕಿದಾರ. ಗುಡ್. ಬಟ್ ನಿಮ್ಮ ಟ್ರೇಡ್ಸ್ ಎಲ್ರು ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದಾದ್ರೂ ಸಿಸ್ಟಮ್ ಮುಖಾಂತರ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಕಷ್ಟ. ಪ್ರತಿಯೊಬ್ಬರು ಕೂಡ ನೆನ್ಪಿಟ್ಕೊಳ್ಳಿ. ಪ್ರೀತಿ, ವಿಲ್ ಗೋಲ್ಡ್ ಮಾರ್ಕೆಟ್ ಫಾಲ್? ಅದೇ ನೋಡ್ತಿದ್ವಿ ಮ್ಯಾಮ್, ಬೀಳುತ್ತೆ ಅಂತ ಗೊತ್ತಾಗ್ತಿಲ್ಲ. ಬಟ್ ಡೌನ್ ಟ್ರೆಂಡ್ ಈಗೇನು ಹೋಗಿದೆ, ಬಿಕಾಸ್ ಆಫ್ ನ್ಯೂಸ್ ಹೋಗಿದೆ ಲಾಸ್ಟ್ 1 ವಾರದಲ್ಲಿ. ಮೋಸ್ಟ್ಲಿ ಪಾಸಿಬಲಿ ಆಗಸ್ಟ್ ಎಂಡಿಗೆ ಇನ್ನ ಡೌನ್ ಬರುತ್ತೆ, ತಲೆಯಲ್ಲಿ ಇಟ್ಕೊಳ್ಳಿ. ನನ್ನ ಪರ್ಸನಲ್ ಒಪಿನಿಯನ್, ಗೋಲ್ಡ್ ಇನ್ನು ಅಪ್ ಟ್ರೆಂಡ್ ಸ್ಟಾರ್ಟ್ ಆಗಿಲ್ಲ. ಈಗೊಂದು 300 ಪಾಯಿಂಟ್ಸ್ ಅಪ್ ಹೋಗಿರಬಹುದು. ಅದ್ರ ಒಂದು 10% ಹೋದ, ಆಲ್ಮೋಸ್ಟ್ ನೀವು 8-10% ಹೋದ. ಇನ್ನ 8 ಅಲ್ಲ, 7-8% ಮೇಲೆ ಹೋಗಿದ್ದಾನೆ. ಇನ್ನ ಡೌನ್ ಬರೋ ಚಾನ್ಸಸ್ ಇದೆ. 3800 ಟಚ್ ಆಗಿ ಆಮೇಲೆ ಮೇಲೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಲಾಂಗ್ ರನ್ ಅಲ್ಲಿ. ಗುಡ್. ಯಾರೋ ಒಬ್ರು ಫ್ರೈಡೆ ಟ್ರೇಡ್ ಮಾಡಲ್ಲ, ವೆರಿ ಗುಡ್ ಚಾಯ್ಸ್, ಹಂಗಿರ್ಬೇಕು. ಗುಡ್. ಓಕೆ, ಸೊ ಈಗ ನಾವು 58 ಬಂದ, 61ಕ್ಕೆ ಸೆಲ್ ಮಾಡಬೇಕಾಗಿತ್ತು. ಎನಿವೆ ಈಗ ಬೇಡ, ವಿಲ್ ವೇಟ್ ಫಾರ್ ದ ರೈಟ್ ಅಪರ್ಚುನಿಟಿ. ಬೈ ಮಾಡಬೇಕು ಅಂದ್ರೆ ಈ ಲೆವೆಲ್ ಅಲ್ಲಿ ಬೈ ಮಾಡೋಣ. ನೋಡಿ ಎಷ್ಟಿದು, 46ರಿಂದ 48. ಅವಾಗ ನಮ್ಮ ಸ್ಟಾಪ್ ಲಾಸ್ ಎಷ್ಟಾಗತ್ತೆ? 40 ಆಗತ್ತೆ ನೋಡಿ. ದಿಸ್ ವಿಲ್ ಬಿ ಅವರ್ ಸ್ಟಾಪ್ ಲಾಸ್. 38 ಸ್ಟಾಪ್ ಲಾಸ್ ಆಗತ್ತೆ. ಸಖತ್ ಬಿದ್ದ, ವಿ ಮಿಸ್ಡ್. ಇನ್ನ ಈ ಕ್ಯಾಂಡಲ್ ನಾನೊಂದ್ ಸಣ್ಣ ಒಂದ್ ಲಾಟ್ ಅನ್ನ ಬೈ ಮಾಡ್ತೀನಿ ನೋಡಿ. ನಾನು ಅಗೇನ್ ಏನ್ ಮಾಡಿದೆ, ಲಾಸ್ಟ್ ನೀವೆಲ್ಲರೂ ನೋಡಬಹುದು 33,000 ಆಸ್ಪಾಸ್ ಇದೆ, ಹೌದಾ ಬ್ಯಾಲೆನ್ಸ್. ಮೊನ್ನೆ 30,000 ಹಾಕಿದ್ದನ್ನ 30,000 ವಾಪಸ್ ತಗೊಂಡೆ. ಯಾವ ವಾರ? ಬುಧವಾರ. ಮಿಕ್ಕಿದ ಆಸ್ ಆಫ್ ನೋ ಅಲ್ಲೇ ಇದೆ. ಇವತ್ತು ನೀವು ಕೇಳಿದ್ರೆ ನೋ ಟ್ರೇಡ್. ಲಾಸ್ಟ್ 7 days ಅಲ್ಲಿ ನಾನು ಬುಕ್ ಮಾಡಿರ್ತಕ್ಕಂಥದ್ದು $1,200 ಮಾತ್ರ. ಲಾಸ್ಟ್ 30 days ಅಲ್ಲಿ ನೋಡಿದ್ರೆ $12,000 ಬುಕ್ ಆಗಿದೆ. ಇವತ್ತಂತೂ ನೋ ಟ್ರೇಡ್ ಆಸ್ ಆಫ್ ನೋ. ಬೈಯೂ ಆಗ್ಬಹುದು, ಸೆಲ್ಲು ಆಗ್ಬಹುದು, ವೇಟ್ ಮಾಡೋಣ. ಓಕೆ, 7:17 ಆಯ್ತಾ? 15 ನಿಮಿಷದ ನೋಡಿ, 15 ನಿಮಿಷದ ಕ್ಯಾಂಡಲ್ ನೋಡೋಣ ಎಲ್ರೂ ಕೂಡ. ನಿಮ್ಗೇನ್ ಅನ್ಸುತ್ತೆ? ಈ ಗ್ರೀನ್ ಕ್ಯಾಂಡಲ್ ನೋಡಿದ್ರೆ ಏನ್ ಹೇಳತ್ ಹೇಳಿ ಎಲ್ರೂ ಕೂಡ? ವಾಟ್ ಡು ಯು ಥಿಂಕ್? ಈ ಗ್ರೀನ್ ಕ್ಯಾಂಡಲ್ ಬೈ ಹೇಳತ್ತೋ, ಸೆಲ್ ಹೇಳತ್ತೋ? ನೋ ಕ್ಲಾರಿಟಿನೋ? ಇಲ್ಲಿಂದ ಇಲ್ಲಿ ತನಕ ಇದೆ. ಎಲ್ರೂ ಕೂಡ ನಿಮ್ ಉತ್ತರ ಕೊಡಿ. ಈ ಗ್ರೀನ್ ಕ್ಯಾಂಡಲ್ ನಿಮ್ ಪ್ರಕಾರ ಏನ್ ಹೇಳುತ್ತೆ? ಬೈಯೋ, ಸೆಲ್ಲೋ, ನೋ ಕ್ಲಾರಿಟಿನೋ? ಎವ್ರಿಬಡಿ, ನಿಮ್ಗೇನ್ ಅನ್ಸುತ್ತೆ? ಗ್ರೀನ್ ಕ್ಯಾಂಡಲ್ ಬೈಯೋ, ಸೆಲ್ಲೋ, ನೋ ಕ್ಲಾರಿಟಿನೋ? 15 ನಿಮಿಷದ್ದು
ನೋಡಿ, ಬೈಯೂ ಅಲ್ಲ ಸೆಲ್ಲು ಅಲ್ಲ. ಯಾರ್ಯಾರು ಬೈ ಸೆಲ್ ಹೇಳ್ತಿದ್ದೀರಾ, ರಾಂಗ್. ಇದು ನೋ ಕ್ಲಾರಿಟಿ. ಯಾಕೆ ನೋ ಕ್ಲಾರಿಟಿ ಅಂದ್ರೆ ದೊಡ್ಡ ಅಪ್ಪರ್ ವಿಕ್ ಇದೆ ನೋಡಿ, ಹೌದಾ? ಸೊ ಈ ಅಪ್ಪರ್ ವಿಕ್ ಹೇಳುತ್ತೆ ಸೆಲ್ಲರ್ಸ್ ಇದಾರೆ. ಗ್ರೀನ್ ಕ್ಯಾಂಡಲ್ ಏನ್ ಹೇಳುತ್ತೆ, ಬೈ ಹೇಳುತ್ತೆ. ಲೋವರ್ ವಿಕ್ ಚಿಕ್ಕದಿದೆ, ಅಪ್ಪರ್ ವಿಕ್ ಅಂಡ್ ಲೋವರ್ ವಿಕ್ ಕಂಪೇರ್ ಮಾಡಿದ್ರೆ. ಸೊ ಇದು ನೋ ಕ್ಲಾರಿಟಿ ಅಂದ್ರೆ ಈ 15 ನಿಮಿಷದ ಕ್ಯಾಂಡಲ್ ಹೇಳ್ತಿದೆ ನನಗೆ ಕ್ಲಾರಿಟಿ ಇಲ್ಲ, ನಿಮಗೇನೆ ಕ್ಲಾರಿಟಿ ಕೊಡ್ಲಿ ಅಂತ ಹೇಳುತ್ತದು ಮಾರ್ಕೆಟ್ ಬಗ್ಗೆ. ಸೊ ನಾವು ಇಂಥ ಸಿಚುವೇಶನ್ ಅಲ್ಲಿ ಬೆಟರ್ ಟ್ರೇಡ್ ತಗೊಳ್ಳೋದು ಬೇಡ, ಅವಾಯ್ಡ್ ಮಾಡೋಣ. ಬಟ್ 5 ನಿಮಿಷದ ಕ್ಯಾಂಡಲ್ ಸೆಲ್ ಹೇಳಿದೆ ನೋಡಿ, ಇಲ್ಲಿ ಏನ್ ಕಾಣ್ತಿದೆಯಲ್ಲ. ಬಟ್ ಏನ್ ಬೇಕಾದಾಗ್ಬೋದು, ಕ್ಲಾರಿಟಿ ಇಲ್ಲ, ಅದಕ್ಕೋಸ್ಕರ ನಾನು ಸುಮ್ಮನಿದ್ದೀನಿ. 61-62ಕ್ಕೆ ಬಂದ್ರೆ ಸೆಲ್ ಮಾಡೋಣ. 74 ಸ್ಟಾಪ್ ಲಾಸ್ ಅಂದ್ರೆ 10 ರಿಂದ 12 ಪಾಯಿಂಟ್ ಎಸ್ ಎಲ್ ಇಟ್ಕೊಂಡು ಆ ಟ್ರೇಡ್ ಪ್ಲಾನ್ ಮಾಡೋಣ ನೋಡಿ. ಅದೊಂದು ಆಪ್ಷನ್ ಇದೆ ನಮ್ಗೆ, ಇಲ್ಲ ಅಂದ್ರೆ ಬೇಡ. ಮತ್ತೆ 55. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ. ಸೆನ್ಸೆಕ್ಸ್ ವಿಲ್ ಟಚ್ ಹೌ ಮಚ್ ಗೊತ್ತಿಲ್ಲ, ಸೆನ್ಸೆಕ್ಸ್ ಕ್ಯಾಂಡಲ್ ನೋಡಿಲ್ಲ ನಾನು. ಸೆನ್ಸೆಕ್ಸ್ ಆಮೇಲೆ ನೋಡೋಣ ಎಂಡಿಗೆ. ಓಕೆ, 5 ನಿಮಿಷದ ಕ್ಯಾಂಡಲ್ ಮುಗಿಲಿ, ದೆನ್ ವಿ ವಿಲ್ ಟೇಕ್ ಅ ಟ್ರೇಡ್ ಡಿಸಿಷನ್. ನೋಡಿ ಇಲ್ಲೇನಾಗತ್ತೆ, ನಾನು ಈಗ ಸೆಲ್ ಮಾಡ್ತಿಲ್ಲ. ಯಾಕೆ ಮಾಡ್ತಿಲ್ಲ ಅಂದ್ರೆ ಇಲ್ಲೊಂದು 5 ನಿಮಿಷದ ದೊಡ್ಡ ಕ್ಯಾಂಡಲ್ ಕಾಣ್ತಿದೆ ನೋಡಿ. ಈ ಕ್ಯಾಂಡಲ್ ಗ್ರೀನ್ ಇದೆ. ಗ್ರೀನ್ ಅಷ್ಟೇ ಅಲ್ಲ, ಇದ್ರ ಲೋವರ್ ವೀಕ್ ದೊಡ್ಡದಿದೆ, ಅಪ್ಪರ್ ವೀಕ್ ಚಿಕ್ಕದು. ಇದು ಪರ್ಫೆಕ್ಟ್ ಬೈಯಿಂಗ್ ಕ್ಯಾಂಡಲ್ ಇದೆ, ಹೌದಾ? ಸೊ ನಮಗೆ ಬೈಯರ್ಸ್ ಕಂಟ್ರೋಲ್ ಕಳ್ಕೋಬೇಕು ಅಂದ್ರೆ ಈ ಗ್ರೀನ್ ಕ್ಯಾಂಡಲ್ ಲೋ ಬ್ರೇಕ್ ಆಗ್ಬೇಕು. ಆವಾಗ ಬೈಯರ್ಸ್ ಇಲ್ಲಿ ತನಕ ಬರ್ಬೋದು. ಮತ್ತೆ ಇಲ್ಲಿ ಯಾರು ಬರಬೇಕು, ಮತ್ತೆ ಬೈಯರ್ಸ್ ಆಕ್ಟಿವ್ ಆಗ್ತಾರೆ ಇಲ್ಲಿ. ಸೊ ನಾನು ಇದು ಓವರ್ ಆಲ್ ಬೈಯರ್ ಏರಿಯಾ ಇರೋದ್ರಿಂದ ಸ್ವಲ್ಪ ವೇಟ್ ಮಾಡ್ತಿದ್ದೀನಿ. ನಾವು ಹೋಗಿ ಸುಮ್ಮನೆ ಸಿಕ್ಕಾಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಯಾವ್ದಾದ್ರು ರೈಟ್ ಎಂಟ್ರಿ ಇದ್ರೆ ತಗೊಳ್ಳೋಣ ಅಂತ. ಸೊ ರೈಟ್ ನಾವು ಬೈಸ್ ಅಲ್ಲಿ ಯಾವ್ದು ಇಲ್ಲ. 1 ಅವರ್ ಕ್ಯಾಂಡಲ್ ನೋಡಿ ಏನ್ ಹೇಳ್ತಿದೆ. ಓಕೆ, 1 ಅವರ್ ಪ್ರೀವಿಯಸ್ ಕ್ಯಾಂಡಲ್ ಬೈ ಹೇಳ್ತಿದೆ, ಬಟ್ ರೈಟ್ ನಾವು ಕ್ಯಾಂಡಲ್ ಎರಡು ನೋ ಕ್ಲಾರಿಟಿ. ಬಟ್ ಇದು ಬೈ ಹೋಗ್ಬೇಕು ಅಂದ್ರೆ ಇತರ ಹೈ ಬ್ರೇಕ್ ಆಗ್ಬೇಕು ನೋಡಿ. 72 ಹೈ ಬ್ರೇಕ್ ಆದ್ರೆ ಮೇಲೆ, ಇಲ್ಲ ಅಂದ್ರೆ ಇಲ್ಲ. ಸೊ ವೇಟ್ ಮಾಡೋಣ. 4 ಅವರದ್ದು ಇದಿನ್ನ ನಡೀತಿದೆ, ಇನ್ನ 2 ಅವರ್ ಖಾಲಿ ಇದೆ. ಇಲ್ಲೂ ಸುಮ್ನೆ ಹೋಗಿ ಸಿಕ್ಕಾಕೊಳ್ಳೋದು ಬೇಡ. ನೋ ಟ್ರೇಡ್, ಸುಮ್ನೆ ಇರೋಣ ಇವಾಗ. ಸುಮ್ನೆ ಹೋಗಿ ಏನಾಗತ್ತೆ, ಟ್ರೇಡ್ ತಗೊಳ್ಳೇಬೇಕು ಅಂತ ಮಾಡಬೇಡಿ. ಟ್ರೇಡ್ ತಗೊಳ್ಳುವಾಗ ನಾನು ನಿಮ್ಗೆ ಎಲ್ರಿಗೂ ಹೇಳಿದ್ದೀನಿ, ಏನು ಜೋನ್ ಅನ್ನ ಮಾರ್ಕ್ ಮಾಡಬೇಕು. ಈಗ ನಾನು ಜೋನ್ ಅನ್ನ ಮಾರ್ಕ್ ಮಾಡಿದೆ. ಏನು, ಇಲ್ಲಿ ಓವರ್ ಆಲ್ ಸೆಲ್ಲಿಂಗ್ ಲೆವೆಲ್. ಸಪೋಸ್ ಇದು ಮಿಸ್ ಆದ್ರೆ ಮೇಲ್ಗಡೆ ಒಂದ್ ಲೆವೆಲ್ ಇದೆ, ಇಲ್ಲೊಂದು ಸಣ್ಣ ಲೆವೆಲ್ ಇದೆ, ಬೈಯಿಂಗ್ ಲೆವೆಲ್. ಇದು ಇಲ್ಲಿ ಬಂದ ಅಂದ್ರೆ ಬೈಯಿಂಗ್ ಕ್ಯಾಂಡಲ್ ಆದ್ರೆ ಬೈ ಮಾಡಕ್ ಪ್ಲಾನ್ ಮಾಡೋಣ. ನಮ್ ಸ್ಟಾಪ್ ಲಾಸ್ ಇದು 61-62ಕ್ಕೆ ಬಂದ್ರೆ ಸೆಲ್ ಮಾಡೋಣ, ಇದು ನಮ್ಮ ಸ್ಟಾಪ್ ಲಾಸ್. ಈ ತರ ನೀವು ಕೂಡ ಎವ್ರಿ ಡೇ ಟ್ರೇಡ್ ಮಾಡುವಾಗ ಲೆವೆಲ್ ಅನ್ನ ಮಾರ್ಕ್ ಮಾಡಿ, ಇಲ್ಲ ಅಂದ್ರೆ ಕಷ್ಟ. ನೆನ್ಪಿಟ್ಕೊಳ್ಳಿ ಸರ್, 10-12 ಪಾಯಿಂಟ್ಸ್ ಎಸ್ ಎಲ್ ಇಸ್ ವೆರಿ ಹೈ. ನೋ, ಇವತ್ತಿನ ಮಾರ್ಕೆಟ್ಗೆ 10 ರಿಂದ 12 ಪಾಯಿಂಟ್ ಸ್ಟಾಪ್ ಲಾಸ್ ಏನೂ ಅಲ್ಲ. ಎಸ್ ಎಲ್ ಯಾವತ್ತು ಅವತ್ತಿನ ಮೂಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು 5 ಪಾಯಿಂಟ್ ಇಟ್ಕೊಳ್ತೀರಾ ಅಂದ್ರೆ ಇಟ್ಕೊಳ್ಳಿ, ಬಟ್ ಇವತ್ತದು ವರ್ಕ್ ಆಗಲ್ಲ. ಯಾಕೆ, ಸಡನ್ ಮೂಮೆಂಟ್ ಆಗತ್ತೆ ನೋಡಿ. ಈಗ ನೀವು 5-5 ನಿಮಿಷದ ಕ್ಯಾಂಡಲ್ ನೋಡಿದ್ರೆ 52-60, 8 ರಿಂದ 10 ಪಾಯಿಂಟ್ ಮಿನಿಮಮ್ ಮೂಮೆಂಟ್ ಆಗ್ತದೆ. ಎಷ್ಟಕ್ಕೆ, 5 ನಿಮಿಷದ ಕ್ಯಾಂಡಲ್ ಅಲ್ಲಿ ಲೆಕ್ಕ ಹಾಕಿ ಮಾರ್ಕೆಟ್ ಅಲ್ಲಿ ಯಾವ ರೀತಿಯಾಗಿ ಮೂಮೆಂಟ್ ಬರಬಹುದು ಅಂತ. ಸೊ ನೀವು ಅನ್ಕೊಂಡಿರೋದು ಏನು ಅಲ್ವೇ ಅಲ್ಲ ಮೂಮೆಂಟ್. ಸರ್, ಹೈಯರ್ ಟೈಮ್ ಫ್ರೇಮ್ ಟು ಲೋವರ್ ಹ್ಯಾಸ್ ಟು ಶೋ ಸೇಮ್ ದೆನ್ ವಿ ಶುಡ್ ಟೇಕ್. ಡಾಕ್ಟರ್ ಮಂಜುನಾಥ್ ಅವ್ರು ಕೇಳಿದ್ರೆ, ಸರ್ ಹೈಯರ್ ಟೈಮ್ ಫ್ರೇಮ್ ಲೋವರ್ ಟೈಮ್ ಫ್ರೇಮ್ ಎರಡು ಒಂದೇ ಇದ್ರೆ ಟ್ರೇಡ್ ತಗೋಬೇಕಾ? ಹೌದು ಸರ್, ಹೌದು. ಯಾಕೆ ಹೇಳ್ತೀನಿ ಅಂದ್ರೆ ಮಾರ್ಕೆಟ್ ಆಲ್ವೇಸ್ ಹೈಯರ್ ಟೈಮ್ ಫ್ರೇಮ್ ಕಡೆಗೆ ಹೋಗುತ್ತೆ. 5 ನಿಮಿಷದಲ್ಲಿ 15 ನಿಮಿಷದಲ್ಲಿ ಸ್ವಲ್ಪ ಅಪ್ ಡೌನ್ ಆಗಬಹುದು. 1 ಅವರ್ 4 ಅವರ್ ಕ್ಯಾಂಡಲ್ ಏನ್ ಹೇಳುತ್ತೆ ಅದು ಇಂಪಾರ್ಟೆಂಟ್. ಅನಿಲ್ ಸರ್, ಮೊನ್ನೆ ಸಿಕ್ಕಾಕೊಂಡಾಗ ಯಾವ ತರ ಟ್ರೇಡಿಂಗ್ ಇಂದ ಹೊರಗಡೆ ಬಂದ್ರೆ? ಅವತ್ತಿನ ಸೆಷನ್ ಅಟೆಂಡ್ ಮಾಡಿದವ್ರಿಗೆ ಅದು ಗೊತ್ತಾಗಿದೆ ಸರ್. ಮೇ ಬಿ ಅದ್ರ ವಿಡಿಯೋಸ್ ಇದೆ ಯೂಟ್ಯೂಬ್ ಅಲ್ಲಿ. ಟೈಮ್ ಸಿಕ್ಕಾಗ ಟೀಮ್ಗಳು ಅಪ್ಲೋಡ್ ಮಾಡ್ಸಕ್ ಹೇಳ್ತೀನಿ ನಾನು, ನೀವಲ್ಲಿ ನೋಡಬಹುದು. ಓಕೆ, ಸೊ ಈಗಂತೂ ಇನ್ನ 2 ನಿಮಿಷ ಇದೆ. ಈ ಹೊಸ 5 ನಿಮಿಷದ ಕ್ಯಾಂಡಲ್ ಯಾವ ಕಡೆನೂ ಕ್ಲಾರಿಟಿ ಇಲ್ಲ, ವೇಟ್ ಮಾಡೋಣ. ಇವತ್ತು ತುಂಬಾ ವೊಲಟೈಲ್ ಇದೆ, ಅಗ್ರೆಸಿವ್ ಆಗಿ ತಗೊಳ್ಳೋದು ಬೇಡ. ನೋಡಿ ನಾನೊಂದು ಮಾತು ಹೇಳ್ತೀನಿ ನಿಮ್ಗೆ, ಇದು ಇವತ್ತು ಮಾರ್ಕೆಟ್ ಅಲ್ಲಿ ಏನಾಗಿದೆ, ತುಂಬಾ ಇದೆ ವೊಲಟೈಲಿಟಿ. ನಾನು ಇವತ್ತು ಮ್ಯಾಕ್ಸಿಮಮ್ 1 ಲಾಟ್ ಅಥವಾ 2 ಲಾಟ್ ತಗೊಳ್ತೀನಿ, ಜಾಸ್ತಿ ತಗೊಳ್ಳಲ್ಲ. ಯಾಕೆ, ಇವತ್ತು ನಾನು ಸಿಕ್ಕಾಕೊಂಡ್ರು ಕೂಡ ಕಡಿಮೆ ಲಾಸ್ ಇಂದ ಹೊರಗಡೆ ಬರೋಣ. ಸೊ ದಟ್ ನಮ್ಮ ರಿಸ್ಕ್ ಕಡಿಮೆ ಆಗುತ್ತೆ. ಲಾಸ್ ಆದ್ರೂ ಲಾಸ್ ಆಗುತ್ತೆ ಆಗಲ್ಲ ನಮ್ಮ ಕೈಲಿಲ್ಲ, ಬಟ್ ಕಡಿಮೆ ಲಾಸ್ ಅಲ್ಲಿ ಹೊರಗಡೆ ಬರೋದು ನಮ್ಮ ಕೈಲಿದೆ. ಅದಕ್ಕೋಸ್ಕರ ಸುಂದರ್, ಯಾವ ಪ್ಲಾಟ್ಫಾರ್ಮ್ ಸರ್? ಅರಿಗೋ ಎಫೆಕ್ಟ್ಸ್ ಅಂತ. ಸೊ ವಿ ಆರ್ ಯೂಸಿಂಗ್ ದಿಸ್ ಫ್ರಮ್ ಲಾಸ್ಟ್ 2 years ಐ ಥಿಂಕ್. ಸೊ ಚೆನ್ನಾಗಿದೆ. INR ಅಲ್ಲಿ ಡೆಪಾಸಿಟ್ ಮತ್ತೆ ವಿಡ್ರಾವಲ್ ಇದೆ, ಸೊ ಯು ಕ್ಯಾನ್ ಯೂಸ್ ಇಟ್ ನಿಮ್ಮ ಮೇಲೆ. ಓಕೆ, ಇನ್ನ 50 ಸೆಕೆಂಡ್ ಇದೆ ನೋಡಿ, 1 ನಿಮಿಷ ಇದೆ. 5 ನಿಮಿಷದ ಕ್ಲೋಸ್ ಆದ್ಮೇಲೆ ಬಟ್ ಏನಾಗುತ್ತೆ, 1 ಅವರ್ ಕೂಡ ಮುಗಿಲಿ, ಅವಾಗ ಇನ್ನ ಕ್ಲಾರಿಟಿ ಸಿಗುತ್ತೆ ನಮ್ಗೆ. ಹಾ, ಓಕೆ, ಒಂದು ಟ್ರೇಡ್ ಎಂಟ್ರಿ ಸಿಗುತ್ತೆ ನಮ್ಗೆ. ಏನ್ ಹೇಳಿ, 30 ನಿಮಿಷದಲ್ಲಿ ಸೆಲ್ ಹೇಳ್ತಿದ್ದಾನೆ. 30 ನಿಮಿಷದ ಕ್ಯಾಂಡಲ್ ಕ್ಲೋಸ್ ಆಗಕ್ಕೆ ಇನ್ನ 5 ನಿಮಿಷ ಇದೆ, 7:00ವರೆಗೆ. ಸೊ 7:00ವರೆಗೆ ಇವನು ಇದೇ ತರ ಆಗಿ ಇತರ ಲೋ ಬ್ರೇಕ್ ಆದ್ರೆ ಸೆಲ್ ತಗೊಳ್ಳೋಣ. ಹತ್ತತ್ರ ಒಂದು 5 ರಿಂದ 10 ಪಾಯಿಂಟ್ ಅಥವಾ 15-20 ಪಾಯಿಂಟ್ ಟಾರ್ಗೆಟಿಗೆ ಲೆಕ್ಕ ಹಾಕೋಣ.
ಟ್ರೇಡ್ ಬೇಡ, ಇನ್ನ 5 ನಿಮಿಷ ಕಾಯೋಣ. ಸಿ, ಟ್ರೇಡ್ ತಗೊಳ್ಳೋದು ಈಸಿ, ಟ್ರೇಡ್ ಇಂದ ಎಂಟ್ರಿ ಆಗೋದು ಈಸಿ. ನಮ್ಗೆಲ್ರಿಗೂ ಹೊರಗಡೆ ಬರೋದು ನಮ್ ಕೈಲಿ ಇರಲ್ಲ. ಅದಕ್ಕೋಸ್ಕರ ಎಂಟ್ರಿ ಆಗೋವಾಗ್ಲೇ ವಿಚಾರ ಮಾಡಿ ತಗೊಳ್ಳೋಣ. ಸುಂದರ್, ಪ್ಲೀಸ್ ರಿಪೀಟ್. ಸರ್, ಅರಿಗೋ ಎಫೆಕ್ಸ್ ಅಂತ ಪ್ಲಾಟ್ಫಾರ್ಮ್ ತುಂಬಾ ಇದೆ ಫಾರೆಕ್ಸ್ ಅಲ್ಲಿ. ನಿಮ್ಗೆ ಯಾವ್ದು ಬೇಕು ಅದ್ರಲ್ಲಿ ಟ್ರೇಡ್ ಮಾಡಿ, ಇದೆ ಅಂತೇನಿಲ್ಲ. ನಾನ್ ಯೂಸ್ ಮಾಡೋದು ಮೊದಲು ಎಕ್ಸ್ನೆಸ್ ಯೂಸ್ ಮಾಡ್ತಿದ್ವಿ, ಇವಾಗ ಅರಿಗೋ ಎಫೆಕ್ಸ್ ಅಂತ. ಸರ್, ವಿ ಹ್ಯಾವ್ ಬೈ ಸೈಡ್ ಅಪರ್ಚುನಿಟಿ. ನೋಡೋಣ ರಕ್ಷಿತ್ ಅವ್ರೆ, ಕ್ಲಾರಿಟಿ ಇಲ್ಲ, ವೇಟ್ ಮಾಡೋಣ. ಯಾವ ಸೈಡ್ ಸಿಗುತ್ತೆ ಆ ಸೈಡ್ ಹೋಗೋಣ. ಬೈ ಸೈಡ್ ಲೆಟ್ ಸಿ. ಯಾವುದು ಕ್ಲಾರಿಟಿ ಇಲ್ಲ. ಯಾಕೆ ಹೇಳ್ತೀನಿ ನೋಡಿ. ಏನಾಗುತ್ತೆ, ಪ್ರೈಸು ಸೆಲ್ಲಿಂಗ್ ಲೆವೆಲ್ಗೆ ಮಾತ್ರ ಬಂದ. ಇದು ಸೆಲ್ಲಿಂಗ್ ಲೆವೆಲ್ ಹೌದಾ, ಆದ್ರೆ ಸೆಲ್ಲಿಂಗ್ ಲೆವೆಲ್ ಈ ತರ, ಅದು ಡೈಲಿ ಕ್ಯಾಂಡಲ್ ಸೆಲ್ಲಿಂಗ್ ಲೆವೆಲ್ ಬಂದಿದ್ದು ಸಡನ್ ಬೀಳಬೇಕು ಇಲ್ಲಿಂದ. ಸೆಲ್ಲರ್ಸ್ ಸ್ಟ್ರಾಂಗ್ ಇದ್ರೆ ಇಲ್ಲೇನಾಗ್ತಿದೆ, ಬಿದ್ದಂಗ್ ಮಾಡೋದು ಮೇಲೆ ಹೋಗೋದು, ಇಲ್ಲೇ ಓಡಾಡ್ತಿದ್ದಾನೆ. ಅಂದ್ರೆ ಐ ಥಿಂಕ್ ಇವತ್ತು ಇನ್ನೊಂದು ಯಾವುದೋ ನ್ಯೂಸ್ ಇದೆ, ಲೆಟ್ ಮಿ ಚೆಕ್. ಓಕೆ, 7 ಗಂಟೆಗೆ ಮುಗೀತು. ಎಷ್ಟ ಟೈಮ್ಗಳು? 6 ಗಂಟೆಗೆ ಇತ್ತು. ಮತ್ತೆ ಯಾವ್ದು ನ್ಯೂಸ್ ಇಲ್ಲ. 7:15 ಒಂದು ನ್ಯೂಸ್ ಇದೆ, ಅದು ಕ್ಯಾಡ್ಗಿದೆ. FOMC ಮೆಂಬರ್ ನೋಡೋಣ. 47, 45. ಕಮಾನ್ ನೋಡಿ, ನಾವು ಬೈ ಸೈಡ್ ತಗೊಂಡಿದ್ರೆ ಮುಗಿದು ಹೋಗ್ತಿತ್ತು ಅಕೌಂಟು. ಸೊ ಅದಕ್ಕೆ ವೇಟ್ ಮಾಡೋಣ. ಬಟ್ ಆ ಸೆಲ್ ಸೈಡ್ ಎಂಟ್ರಿ ವಾಸ್ ಆಕ್ಚುಲಿ ಗುಡ್, ಹೌದಾ? ಸೆಲ್ ಈಗ ಬೇಡ, ಇನ್ನ 2 ನಿಮಿಷ ಇದೆ, ಸುಮ್ಮನೆ ಕೂತ್ಕೊಳ್ಳೋಣ. ಮೂಮೆಂಟ್ ಇರುತ್ತೆ ಅಂತ ಎಂಟ್ರಿ ಆಗೋದು ಬೇಡ. ಎಲ್ರು ತಲೆಯಲ್ಲಿ ಇಟ್ಕೊಳ್ಳಿ. ಫ್ರೈಡೇ ಒಂದು ಕೇರ್ಫುಲ್ ಇರಬೇಕು. ಎರಡನೇದು ಕಡಿಮೆ ಕ್ವಾಂಟಿಟಿ ತಗೊಳ್ಳೋಣ, ತುಂಬಾ ತಗೊಳ್ಳೋದು ಬೇಡ, ಸಿಗಾಕೊಳ್ತೀವಿ. ಇನ್ನು 2 ನಿಮಿಷ ಇದೆ. ಯಾರ್ಯಾರು ಟ್ರೇಡ್ ಅಲ್ಲಿ ಇದಿರೋ ಸ್ಟಾಪ್ ಲಾಸ್ ಇಟ್ಕೊಂಡ್ ಮಾಡಿ, ಇಲ್ಲಾಂದ್ರೆ ಪಕ್ಕಾ ಒಂದ್ ಸೈಡ್ ಹೋದಂದ್ರೆ ಮುಗೀತು. ಯಾವ ಕಡೆನಾದ್ರೂ ಹೋದ್ರೂ ಸಿಗಾಕೊಳ್ತೀರಾ. ಪರ್ಫೆಕ್ಟ್ ಬೈಯಿಂಗ್ ಎಲ್ಲಿ ಸಿಗುತ್ತೆ ಗೊತ್ತಾ? ಇದು ನೋಡಿ, 4327. ಇವನು ಯಾರಾದ್ರೂ ಸೆಲ್ ಅಥವಾ ಬೈಯಲ್ಲಿ ಇದೀರಾ? ಸರ್, SIP. ಪ್ರೀತಿ ಅವ್ರು ಏನ್ SIP ಹೇಳಿ, ಗೊತ್ತಾಗ್ತಿಲ್ಲ. ಹೌದು ರೋಹಿಣಿ ಅವ್ರು, ಇದೆ 7:15 ನ್ಯೂಸ್ ಇದೆ. ರಕ್ಷಿತ್, ಬೈ ಸೈಡ್ ಹೋಗ್ಬೇಡಿ. ನೋ, ಬೈ ಸೈಡ್ ಯಾವಾಗ ಹೋಗೋಣ? ಅಟ್ಲೀಸ್ಟ್ 5 ನಿಮಿಷದ ಕ್ಯಾಂಡಲ್ ಬೈ ಹೇಳಿದ್ರೆ ಮಾತ್ರ, ಇಲ್ಲ ಅಂದ್ರೆ ಇಲ್ಲ. 5 ನಿಮಿಷದ ಕ್ಯಾಂಡಲ್ ಅಟ್ಲೀಸ್ಟ್ ಬೈ ಹೇಳಬೇಕು. ಸಜೆಸ್ಟ್ ಸಮ್ ಗುಡ್ SIP. ಓಕೆ, SIP ಅಂತಾನೆ ಒಂದು ಸೆಷನ್ ಮಾಡೋಣ, ಬೇಕು ಅಂದ್ರೆ ಅವಾಗ ನೋಡೋಣ. ಆಸ್ ಆಫ್ ನೋ ಬೇಡ. ಸ್ಟಾಕ್ಸ್ ಮತ್ತೆ ಮ್ಯೂಚುವಲ್ ಫಂಡ್ ಬೇಕು ಅಂದ್ರೆ ಒಂದ್ಸಲ ವೀಕೆಂಡ್ ಅಲ್ಲಿ ಮಾಡೋಣ. 47 ಇದೆ, ಇನ್ನೊಂದು 30 ಸೆಕೆಂಡ್, ಒಂದು ಕ್ಲಾರಿಟಿ ಸಿಗ್ಲಿ ಮಾರ್ಕೆಟ್ ಅಲ್ಲಿ. ಸೊ 1 ಅವರ್ ಏನ್ ಹೇಳ್ತಿದೆ ನೋಡಿ, 1 ಅವರ್ ನೋ ಕ್ಲಾರಿಟಿ. ಓಕೆ, ಸೊ ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ನೋಡೋಣ ಎಲ್ಲರೂ ಸೇರಿ. ಮಾರ್ಕೆಟ್ ಅಲ್ಲೇ ಅಥವಾ ಕ್ಲೋಸ್ ಏನಾಯ್ತು ಅಂದ್ರೆ ನೀಟಾಗಿ ನೋಡಿ. ನೀವು ಇದೇ ತರ ಅನಲೈಸ್ ಅಥವಾ ಮಾರ್ಕೆಟ್ ಅನ್ನು ರೀಡ್ ಮಾಡೋದು ಕಲೀರಿ. ಈ ಕ್ಲೋಸ್ ಏನಾಯ್ತಲ್ಲ 1 ಅವರ್ದು, ಈ ಪ್ರೀವಿಯಸ್ ಸ್ವಿಂಗ್ ಲೋದ್ ಮೇಲ್ಗಡೆ ಕ್ಲೋಸ್ ಆದ. ಅಂದ್ರೆ ಏನಾಗಿದೆ ಹೇಳಿ, ಸ್ವಲ್ಪ ಬೈಯರ್ಸ್ ಇನ್ನ ಇದಾರ ಗೇಮ್ ಅಲ್ಲಿ, ಅಂದ್ರೆ ಬಿಟ್ಕೊಟ್ಟಿಲ್ಲ. ಸೊ ನಾವು ಬೈಯಿಂಗ್ ಕಡೆ ಟ್ರೈ ಮಾಡೋಣ, ಸೆಲ್ಲಿಂಗ್ ಮಾಡೋದು ಬೇಡ. ಅನ್ಲೆಸ್ ಅಂಡ್ ಅಂಟಿಲ್ ತುಂಬಾ ಕ್ಲಾರಿಟಿ ಇರೋ ತನಕ. ರೀಸನ್ ಹೇಳದೆ, ಬಿಕಾಸ್ ಈ ಎಷ್ಟು 46 ಕೆಳಗಡೆ ಕ್ಲೋಸ್ ಆಗಿದ್ರೆ ಸೆಲ್ಲಿಂಗ್ ಸ್ವಲ್ಪ ಪವರ್ಫುಲ್ ಇದಾರೆ. ಮೇಲ್ಗಡೆ ಕ್ಲೋಸ್ ಆಗಿದೆ 48ಕ್ಕೆ. ಸೊ ಪ್ರೀವಿಯಸ್ ಸ್ವಿಂಗ್ ಹೈ ಮೇಲ್ಗಡೆ ಅಂದ್ರೆ ಬೈಯರ್ಸ್ ಪವರ್ಫುಲ್ ಇದಾರೆ. ಕ್ಯಾನ್ ಯು ರಿಪೀಟ್? ನೋಡಿ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಕ್ಲೋಸಿಂಗ್ ಇಂಪಾರ್ಟೆಂಟ್. ನೀವು ಯಾವುದೇ ಟೈಮ್ ಫ್ರೇಮ್ ತಗೊಳ್ಳಿ, 1 ನಿಮಿಷ, 5 ನಿಮಿಷ, 15 ನಿಮಿಷ. ಸೊ ನಾನು 5 ನಿಮಿಷದ ಹಾಕಿದ್ದೀನಿ. ಇಲ್ಲಿ ನೀವು ನೋಡಿದ್ರೆ ಈ ಪ್ರೀವಿಯಸ್ ಸ್ವಿಂಗ್ ಲೋ ಇದೆ, ಅಥವಾ ನೀವು ಇದನ್ನ ಆರ್ಡರ್ ಬ್ಲಾಕ್ ಅನ್ಬೋದು, ಬೈಯಿಂಗ್ ಲೆವೆಲ್ ಅನ್ಬೋದು, ಅಥವಾ ಡಿಮ್ಯಾಂಡ್ ಝೋನ್ ಏನನ್ನ ಅನ್ಕೊಳ್ಳಿ. ಸೊ ಇದ್ರ ಕೆಳಗಡೆ ಯೂಸ್ವಲಿ ಕ್ಲೋಸ್ ಆದ್ರೆ ಸೆಲ್ಲರ್ ಸ್ವಲ್ಪ ಪವರ್ಫುಲ್ ಇದ್ದಾರೆ. ಅಂದ್ರೆ ಇದ್ರ ಮೇಲ್ಗಡೆ ಕ್ಲೋಸ್ ಆದ್ರೆ ಬೈಯರ್ಸ್ ಪವರ್ಫುಲ್ ಇದ್ದಾರೆ. ಸೊ ಈಗ 1 ಅವರ್ ಕ್ಯಾಂಡಲ್ ಅಥವಾ 5 ನಿಮಿಷದ ಏನಾಯ್ತು, ಇದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ. ಅಂದ್ರೆ ಏನಾಗಿದೆ, ಬೈಯರ್ಸ್ ಪವರ್ಫುಲ್ ಇದ್ದಾರೆ. ಅದರರ್ಥ ಬೈ ಮಾಡಂಗಿಲ್ಲ. ನಾನು ಹೇಳ್ತಿರೋದು ಮಾರ್ಕೆಟ್ ಅಲ್ಲಿ ಯಾರು ಗೇಮ್ ಅಲ್ಲಿ ಇದ್ದಾರೆ, ಯಾರು ಕಂಟ್ರೋಲ್ ತಗೊಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಬೈಯಿಂಗ್ ಎಂಟ್ರಿ ಸಿಕ್ಕರೆ ಹೋಗೋಣ, ಸೆಲ್ಲಿಂಗ್ ಸಿಕ್ಕರೆ ಹೋಗೋದು ಬೇಡ. ಯಾಕೆ, ಪ್ರೀವಿಯಸ್ ಕ್ಯಾಂಡಲ್ ಅಲ್ಲಿ ಅಥವಾ ಬೈಯಿಂಗ್ ಅಲ್ಲಿ ಬೈಯರ್ಸ್ ಮೇಲ್ಗಡೆ ಕ್ಲೋಸ್ ಮಾಡಿಸಿದ್ದಾರೆ. ಸೊ ಸುಮ್ನೆ ಇರ್ಬೇಕು ಇವಾಗ. ನೋ ಟ್ರೇಡ್ ಈಗಲೂ ಕೂಡ. 1 ಅವರ್ ಹೊಸ ಕ್ಯಾಂಡಲ್ ಬಂದ್ರು ನೋ ಟ್ರೇಡ್. ನಮ್ಗಿನ್ನ ಯಾವುದಕ್ಕೂ ಕ್ಲಾರಿಟಿ ಇಲ್ಲ. 42 ಗುಡ್, 41, 39. ಒಂದ್ ಬೈ ತಗೋಬಹುದು ಬಟ್ ಬೇಡ. ನಾವು ಹೋಗಿ ಯಾಕೆ ಸಿಕ್ಕಾಕೊಳ್ಳೋದು. 1 ಮಿನಿಟ್ ಕ್ಯಾಂಡಲ್ ಹಾಕೋಣ. 1 ನಿಮಿಷದಲ್ಲಿ ಏನಾದ್ರೂ ಬೈಯಿಂಗ್ ಸಿಕ್ಕ್ರೆ ವಿಲ್ ಸಿ, ಅಥವಾ ಪ್ಲಾನ್ ಮಾಡೋಣ. ಪರ್ಫೆಕ್ಟ್ ಬೈಯಿಂಗ್ ಈ ಲೆವೆಲ್ ನೋಡಿ, 28. ಸರ್, 4341 ಎಂಟ್ರಿ ಪ್ಲೇಸ್ ಫಾರ್ ಬೈ. ದೆರ್ ಇಸ್ ಆರ್ಡರ್ ಬ್ಲಾಕ್. ಆರ್ಡರ್ ಬ್ಲಾಕ್ ಇದ್ರೆ, ಆರ್ಡರ್ ಬ್ಲಾಕ್ ಇದೆ ಕರೆಕ್ಟ್. ಬಟ್ ಸೊ ಏನಾದ್ರು ಕನ್ಫರ್ಮೇಶನ್ ಇದೆಯಾ ನಿಮ್ಗೆ? ಕನ್ಫರ್ಮೇಶನ್ ಇದ್ರೆ ಹೋಗಿ. ನಾನು ಅಗೇನ್ ಹೇಳೋದು, ಆರ್ಡರ್ ಬ್ಲಾಕ್ ಇದೆ, ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಅಂತ ಸೆಲ್ ಮಾಡಬೇಡಿ. 15 ನಿಮಿಷ, 5 ನಿಮಿಷ, 1 ಅವರ್ದು ಕ್ಲಾರಿಟಿ ಸಿಗ್ಲಲ್ಲಿ. ಆ ಲೆವೆಲ್ಗೆ ಬಂದಾಗ ಬೈಯರ್ಸ್ ಅಥವಾ ಸೆಲ್ಲರ್ಸ್ ನಿಮ್ಗೆ ಹೇಳಿ ನಾವು ಎಂಟ್ರಿ ಆಗಿದ್ದೀವಿ ಅಂತ, ಅವ್ರ ಜೊತೆ ಹೋಗೋಣ. 38 ಗುಡ್. 35 ಟ್ರೇಡ್ ಇಲ್ಲ. ನೋ, ಸುಮ್ನಿರೋಣ. ಸೊ ಮೊನ್ನೆ ನಿಮ್ಮ ಕಂಟ್ರೋಲ್ ತಗೊಂಡಿದ್ದು ಮಾರ್ಕೆಟ್ ನೆನಪಿದ್ಯಾ? ಹೌದು, ಮಾರ್ಕೆಟ್ ಎಲ್ಲಾರನ್ನೂ ಕಂಟ್ರೋಲ್ ತಗೊಳತ್ತೆ ಪ್ರದೀಪ್ ಅವರೇ. ನಾವು ನೀವು ಏನು ಅಲ್ವೇ ಅಲ್ಲ. ಇಲ್ಲಿ ಯಾರು ಗ್ರೇಟ್ ಇಲ್ಲ, ಮಾರ್ಕೆಟ್ ಈಸ್ ಆಲ್ವೇಸ್ ಗ್ರೇಟು. ಸೊ ನಮ್ಮ ಕೆಲಸ ಏನ್ ಗೊತ್ತಾ, ಮಾರ್ಕೆಟ್ ಅಲ್ಲಿ ಏನೋ ಒಂದು ಟ್ರೇಡ್ ತಗೊಳ್ಳೋದು, ಲಾಸ್ ಆಯ್ತಾ, ಅದಕ್ಕೆ ಬಿ ಪ್ಲಾನ್ ಏನು, ರೈಟ್ ಆದ್ವಾ, ಅದಕ್ಕೆ ಮತ್ತೇನ್ ಮಾಡ್ಬೇಕು, ಅಥವಾ ಅದನ್ನ ಹೆಂಗ್ ಬಿಗ್ ಪ್ರಾಫಿಟ್ ಆಗಿ ಕನ್ವರ್ಟ್ ಮಾಡೋದು, ಇದನ್ನ ತಲೆ ಓಡಿಸ್ಬೇಕು ಹೊರತು ನಾನು ಮಾರ್ಕೆಟ್ ಅನ್ನು ಗೆಲ್ಲಬೇಕು ಅಂತ ಹೋಗಬೇಡಿ.
ಎಲ್ರು ತುಂಬಾ ಜನ ಅದೇ ತಪ್ಪು ಮಾಡ್ತೀರಾ. ಯಾವತ್ತೂ ಗೆಲ್ಬೇಕು ಅಂತ ಹೋಗ್ಬೇಡಿ. ನೋ. 34. ಓಕೆ, ಸೊ ನಾನು ಹೇಳಿದೆ ಯಾವಾಗ ಬೈ ಮಾಡೋಣ, 27 28ರ ಆಸ್ಪಾಸಿಗೆ ಬಂದ್ರೆ ಬೈ ಮಾಡೋಣ, ಇಲ್ಲ ಅಂದ್ರೆ ಇಲ್ಲ. 27 ಅಥವಾ 30 ಆಸ್ಪಾಸಿಗೆ ಬಂದ್ರು ನಾವೇನ್ ಮಾಡೋಣ, ಬೈ ಮಾಡಕ್ ಪ್ಲಾನ್ ಮಾಡೋಣ. 4300. ಅಟ್ಲೀಸ್ಟ್ 1 ನಿಮಿಷದ ಬೈ ಕ್ಯಾಂಡಲ್ ಬರ್ಲಿ ನಮ್ಗಿಲ್ಲಿ. ಓಕೆ, ಈಗ 1 ನಿಮಿಷದ ಬೈ ಆಗ್ತಿದಾನೆ. ಇದ್ರ ಹೈ ಬ್ರೇಕ್ ಆದ್ರೆ ಬೈ ಮಾಡೋಣ. ನೋಡಿ, ಇದ್ರ ಹೈ ಬ್ರೇಕ್ ಆದ್ರೆ ಬೈ ಮಾಡೋಣ. ನೀವು ಕೂಡ ಹೈ ಬ್ರೇಕ್ ಆದ್ರೆ ಬೈ ಮಾಡಬಹುದು. ಆದ್ರೆ ಮಾತ್ರ ನನಗೇನ್ ಹೇಳ್ತಿರೋದು, ಹಾಗೆ ಆಗ್ತಾನೆ ನಂಗೂ ಗೊತ್ತಿಲ್ಲ. ಹೈ ಬ್ರೇಕ್ ಆದ್ರೆ ಬೈ ಮಾಡೋಣ. ಅಬೌವ್ 35, ಸ್ಟಾಪ್ ಲಾಸ್ 24 ಇರುತ್ತೆ. ಹೈ ಬ್ರೇಕ್ ಆದ್ರೆ ಇನ್ನ ಆಗಿಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಇಮಿಡಿಯೇಟ್ ಬೈ ಮಾಡ್ಬಿಡ್ತೀರಾ. ನೋ, ಮಾರ್ಕೆಟ್ ಅಲ್ಲಿ ಮೂಮೆಂಟ್ ನೋಡ್ಕೊಂಡು ಟ್ರೇಡ್ ತಗೋಬೇಕು, ಅಥವಾ ಕನ್ಫರ್ಮೇಶನ್ ಬಂದ್ರೆ. ಓಕೆ, ಇಲ್ಲಿ ಇನ್ನೊಂದು ನೋಡ್ಬೋದು ನೀವು, ಏನಾಗಿದೆ ಅಂದ್ರೆ, ಯು ಕ್ಯಾನ್ ರೀಡ್ ದಿಸ್ ವೇ. ಮಾರ್ಕೆಟ್ ಪ್ರೀವಿಯಸ್ ಸ್ವಿಂಗ್ ಲೋ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಆಗಿದೆ, ಹತ್ರ ಲೋ ಬ್ರೇಕ್ ಆಗಿದೆ. ಸೊ ಇಲ್ಲಿ ತನಕ ಬರೋ ಚಾನ್ಸಸ್ ತುಂಬಾ ಇದೆ. ಅಲ್ಲಿ ಬಂದ ಮೇಲೆ ಟ್ರೇಡ್ ತಗೋಣ, ಇಲ್ಲ ಅಂದ್ರೆ ಇಲ್ಲ. ಇದು ಸ್ವಲ್ಪ ಅರ್ಲಿ ಆಗುತ್ತೆ, ಬೇಡ. 28 30 ಬರ್ಲಿ, ಮೇಲೋದ್ರಿ 38 ತನಕ ಹೋಗಬಹುದು. ಓಕೆ, ನಾನೊಂದ್ ಲಾಟ್ ಬೈ ಮಾಡಿದೆ. ಎಲ್ಲಿ ತನಕ, ತುಂಬಾ ಜಾಸ್ತಿ ಇಲ್ಲ, ಒಂದ್ $200-300 ಮಾತ್ರ. ನಾವೇ ಸಿಕ್ಕಾಕೊಂಡು ನೋಡಿ ಈಗ. ಸೊ ನಮ್ಮ ಸ್ಟಾಪ್ ಲಾಸ್ ಇಲ್ಲಿದೆ 24. ಈ ಟ್ರೇಡ್ ಅಲ್ಲಿ ನಾನು 36ಕ್ಕೆ ಬೈ ಮಾಡಿದೀನಿ. 24 ಅಂದ್ರೆ 1200 ನನ್ನ ಸ್ಟಾಪ್ ಲಾಸ್. ಇವತ್ತಿನ ಮೊದಲನೇ ಟ್ರೇಡು. ರೀಸನ್ ಏನು ಅಂದ್ರೆ, ಇದೆಲ್ಲ ಬೈಯಿಂಗ್ ಝೋನ್ ಅಂತ ಹೇಗೆ ಅಂತೀವಿ ಅಂದ್ರೆ, 5 ನಿಮಿಷದ ಕ್ಯಾಂಡಲ್ ನೋಡಿ, ಇದೆಲ್ಲ ಫೇರ್ ವ್ಯಾಲ್ಯೂ ಗ್ಯಾಪೆ. ಸೊ ನಾನೇನ್ ಮಾಡಿದೆ, 1 ಮಿನಿಟ್ ಕ್ಯಾಂಡಲ್ ಬಂತು, ಹೈ ಬ್ರೇಕ್ ಆದ, ಬೈ ಮಾಡಿದೆ. ಇವಾಗ ಸಿಕ್ಕಾಕೊಂಡಿದೀವಿ, ದಟ್ ಈಸ್ ಕಾಮನ್. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಈ ಸ್ವಿಂಗ್ ಲೋ ಕೆಳಗಡೆ ಸ್ಟಾಪ್ ಲಾಸ್ 24, ಅಂಡ್ ಟಾರ್ಗೆಟ್ ಆಸ್ಪಾಸ್ ಒಂದನೇದ್ದು 39, ಎರಡನೇ ಟಾರ್ಗೆಟ್ 42. ಯಾರಾದ್ರೂ ತಗೊಂಡಿದ್ರೆ ನನ್ನ ಜೊತೆ, ಕಡಿಮೆ ಕ್ವಾಂಟಿಟಿ ತಗೊಳ್ಳಿ, ತುಂಬಾ ತಗೋಬೇಡಿ. ಏನ್ ಮಾಡ್ತೀರಾ ತುಂಬಾ ಜನ, ಹನುಮಂತ್ ಸರ್ ಹೇಳಿದಾರಲ್ಲ ತಗೊಂಬೇಡ. ನಾನು, ದಟ್ ಈಸ್ ರಾಂಗ್. ನಿಮ್ ರಿಸ್ಕ್ ನೋಡ್ ತಗೊಳ್ಳಿ. ನಾನು ತಗೊಂಡಿರೋದೇ ಒಂದೇ ಕ್ಲಾಟ್ ಇವತ್ತು, ತುಂಬಾ ತಗೊಂಡಿಲ್ಲ. ಮೇಲ್ ಸಸ್ಟೈನ್ ಆಗ್ತಿಲ್ಲ. ಗುಡ್. 38. ಅರೆ, ಆ ಕಡೆನಿಲ್ಲ ಈ ಕಡೆನಿಲ್ಲ. ಮೇಲ್ ಸಸ್ಟೈನ್ ಅಂದ್ರೆ ಇದೆ. ಯಾಕಂದ್ರೆ ಪ್ರೀವಿಯಸ್ ಸ್ವಿಂಗ್ ಲೋ ಇದೆ ನೋಡಿ. ಯೂಶುವಲಿ ಏನಾಗುತ್ತೆ, ಸ್ವಿಂಗ್ ಲೋ ಕೆಳಗಡೆ ಹೋಗಿ ಇದಕ್ಕೆ ಬಂದು ಟಚ್ ಆಗಿ ಆಮೇಲೆ ಬೀಳ್ತಾನೆ. ಸೊ ದಟ್ ವಾಸ್ ದ ಕಾನ್ಸೆಪ್ಟ್. ರಿವರ್ಸಲ್ ಲೆವೆಲ್ ಮುಖಾಂತರ ನಾನು ಸೆಲ್ ತಗೊಂಡಿದ್ದು, ಸಾರಿ ಬೈ ತಗೊಂಡಿದ್ದು. ಬಟ್ ಸಪೋರ್ಟ್ ಆಗ್ಲಿಲ್ಲ. ನೋಡೋಣ, ಆಗ್ಲಿಲ್ಲ ಅಂದ್ರೆ ವಿಲ್ ಜಸ್ಟ್ ಬುಕ್ ಅ ಲಾಸ್. ತುಂಬಾ ಇಟ್ಕೊಳ್ಳೋದು ಬೇಡ. ಇದೆಷ್ಟಿದೆ, 32 ಎಸ್ ಎಲ್ ಇಟ್ಕೊಳ್ತೀನಿ ನಾನು, ಅಥವಾ 32ಕ್ಕೆ ಬಂದ್ರೆ ಲಾಸ್ ಬುಕ್ ಮಾಡ್ಕೊಳ್ಳೋಣ. ಸ್ಟಾಪ್ ಲಾಸ್ 3 ಸ್ಟಾಪ್ ಲಾಸ್ ಇಟ್ಟೆ. ಲಾಸ್ ಆದ್ರೆ 400 ಪಾಯಿಂಟ್ ಆಗತ್ ನೋಡಿ. $400 ಲಾಸ್ ನನಗೆ ಈ ಟ್ರೇಡ್ ಅಲ್ಲಿ. 32 ಕೆಳಗಡೆ ಹೋದ್ರೆ ಇಟ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಹೈ ಟಚ್ ಆಗ್ಲಿಲ್ಲ, ಇಮಿಡಿಯೇಟ್ ಬಿದ್ದ. ಸೊ ಸೆಲ್ಲರ್ಸ್ ಪವರ್ಫುಲ್ ಕಾಣ್ತಿದ್ದಾರೆ. ನನಗೇನ್ ಇಲ್ರೂ ಹೇಳಿದೀನಿ, ಏನು, ಮಾರ್ಕೆಟ್ ಏನಾಗತ್ತೆ ನಮಗ್ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ರಿಸ್ಕ್ ಅನ್ನ ಡಿಫೈನ್ ಮಾಡೋದು ಇಂಪಾರ್ಟೆಂಟ್. ಗುಡ್, ಮೇಲೆ ಹೋಗ್ಲಿನ್ನ. ಹಾ, ಎಲ್ಲಿ ತನಕ ಮತ್ತೆ 38 39 ಹೋದ್ರೆ ಎಕ್ಸಿಟ್ ಆಗೋಣ. ಗುಡ್. ಹಾ, 400 ಪ್ರಾಫಿಟ್ ಬರ್ತಿದೆ ನೋಡಿ. ಸಾಕು ಅಂದ್ರೆ ಯು ಕ್ಯಾನ್ ಬುಕ್ ಯುವರ್ ಪ್ರಾಫಿಟ್ಸ್ ಯಾರಾದ್ರೂ. ನಾನು ಬುಕ್ ಮಾಡಿದೆ. ಐ ಆಮ್ ಔಟ್ ಫ್ರಮ್ ದಿಸ್ ಟ್ರೇಡ್. ಎಷ್ಟು ಬುಕ್ ಆಯ್ತು ನೋಡಿ. ನಾನು ಈ ಟ್ರೇಡ್ ಇಂದ ಹೊರಗಡೆ ಬಂದೆ. $300, $291. ನಾನು ಅಂದ್ರೆ ಅದ್ರ ಒಂದು 29,000 ಬುಕ್ ಮಾಡ್ಕೊಂಡೆ ನೋಡಿ. ನೀವೆಷ್ಟು ಬುಕ್ ಮಾಡ್ಕೊಂಡ್ರಿ? ಈಗ ಇನ್ನೊಂದು ಲೆವೆಲ್ ಇದೆ, ಸೆಲ್ಲಿಂಗ್ ಲೆವೆಲ್. ಇಲ್ಲಿ ಕಾಣ್ತಿದ್ಯಾ? ಅಲ್ಲಿ ಹೋಗಿ ಬೀಳ್ಬೋದು ಅವನು. ಸೊ ಅಲ್ಲಿ ಸಡನ್ ಬಿದ್ದ. ಎಷ್ಟು ಜನ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರೆ ಆ ಲೆವೆಲ್ ಅಲ್ಲಿ? ನೋಡೋಣ ಇನ್ನ ನೆಕ್ಸ್ಟ್ ಟ್ರೇಡ್. ಓಕೆ, ಸೊ ಎಷ್ಟಿದೆ ಇದು? 42 43 ಆಸ್ಪಾಸಿಗೆ ಬಂದು ಅಪ್ಪರ್ ವೀಕ್ ಆಗಕ್ಕೆ ಶುರುವಾದ್ರೆ ಸೆಲ್. ಓಕೆ, ಒಂದು ಲಾಟ್ ಸೆಲ್ ತಗೊಂಡೆ ನಾನು. ಲೆಟ್ ಸಿ. ತುಂಬಾ ಇಲ್ಲ ಟಾರ್ಗೆಟ್. 38 38ಗೆ ಬಂದ್ರೆ ಎಕ್ಸಿಟ್. ಅಂದ್ರೆ ಒಂದ್ 200-300 ಬಂದ್ರೆ ಸಾಕು. 39 38.5. ಓಕೆ, 38ಗೆ ಔಟ್, ಹೊರಗಡೆ ಬಂದ ಈ ಟ್ರೇಡ್ ಅಲ್ಲೂ ಕೂಡ. ಸೊ ಎಷ್ಟು ಬುಕ್ ಆಯ್ತು ಇದರಲ್ಲಿ? ಒಂದು 298. ಎರಡು ಅಷ್ಟೇ ಆಗ್ತಿದೆ ನೋಡಿ. 298 291, ಟೋಟಲ್ ಒಂದು $600. ಅಂದ್ರೆ 590. ಅಂದ್ರೆ ಅದರ ಒಂದು 55,000 ಬುಕ್ ಆಯ್ತು ಆಸ್ ಆಫ್ ನೌ. ಸಾಕು. ಐ ಹೋಪ್ ದಿಸ್ ಇಸ್ ಗುಡ್ ಫಾರ್ ಅಟ್ ದಿಸ್ ಏಜ್. ಸೊ ನಾನಿರೋ ಏಜ್ಗೆ ಒಂದು 55,000 ಗುಡ್ ಅನ್ಕೊಳ್ತೀನಿ. ಓ ಮೈ ಗಾಡ್, ಸಖತ್ ಬಿದ್ದ. ಎಷ್ಟು ಜನ ಟ್ರೇಡ್ ಮಾಡಿ ನನ್ನ ಜೊತೆನೆ ಪ್ರಾಫಿಟ್ ಮಾಡ್ಕೊಂಡ್ರಿ? ಹಲೋ, ಗುಡ್. ಶುಭಾಂಗಿ ಅವ್ರು ಬುಕ್ ಮಾಡಿದ್ದಾರೆ. ಮತ್ತೆ ಮಿಕ್ಕಿದವ್ರು ಎಲ್ರು? ಗುಡ್. ಮತ್ತೊಬ್ರು ಯಾರೋ ಹಾಕಿದೀರಾ, ಮಾಲ್ತೇಶ್ ಮಾಡಿದೀರಾ. ಗುಡ್. ನೋಡಿ, ಸೊ 2 ಟ್ರೇಡ್ ಮುಗಿತು. ಇವಾಗ 3ನೇ ಟ್ರೇಡ್ ತಗೋಬೇಕಂದ್ರೆ ಇಲ್ಲಿ ಬರ್ಬೇಕು ಅವನು, ನೆನ್ಪಿಟ್ಕೊಳ್ಳಿ. 27 30 ಬಂದ್ರೆ ಟ್ರೇಡ್ ಮಾಡೋಣ. ಸಿ, ಕಾಮ್ ಆಗಿ ಪೇಶನ್ಸ್ ಇಂದ ತಗೊಂಡ್ರೆ ಟ್ರೇಡ್ ಅವೆಲ್ಲ. 9 ಅವ್ರು ಮಾಡಿದ್ದಾರೆ, ಮತ್ ತುಂಬಾ ಜನ. ಗುಡ್. ಮೊದ್ಲೇ ಫ್ರೈಡೆ ಎಲ್ಲೋ ತಗೊಂಡು ಮತ್ತೇನೋ ಮಾಡೋದು ಬೇಡ. ಬಟ್ 28ಕ್ಕೆ ಬಂದಿದ್ದಲ್ಲ ಇನ್ನು. ಏನಾದ್ರು ಡೌಟ್? ಓಕೆ, ಎಷ್ಟ್ ಜನ ಹೊಸಬ್ರು ಇದೀರಲ್ಲ? ಐ ಹೋಪ್ ಇವತ್ತು ಕೆಲವೊಬ್ರು ಹೊಸಬ್ರು ಯಾರು ಜಾಯ್ನ್ ಆಗಿದ್ದೀರಾ. ಅವಾಗಲೇ ಮೆಸೇಜ್ ಹಾಕಿದ್ರೆ ಐ ಆಮ್ ನ್ಯೂ ಟು ಹಿಯರ್ ಅಂತ. ಇವತ್ತಿನ ಸೆಷನ್ ನೋಡಿ ನಿಮ್ಗೆ ಚೆನ್ನಾಗಿ ಅನಿಸ್ತಿದೆ? ಲೈವ್ ಟ್ರೇಡ್ ಈ ತರ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗತ್ತಂತ ಅನಿಸ್ತಿದ್ಯಾ? ಎನಿಬಡಿ? ಹೊಸಬ್ರು ತುಂಬಾ ಜನ ಇದ್ದಾರೆ, ಕರೆಕ್ಟ್? ಓಕೆ, ಸೊ ಅಗೇನ್ ಬೈಯಿಂಗ್ ಲೆವೆಲ್ ಬರ್ತಿದ್ದಾನೆ. ಓಕೆ, ನಾ ಒಂದ್ ಲಾಟ್ ಬೈ ಮಾಡಿದೆ 28ಗೆ 29ಗೆ ತಗಂತ. 29ಗೆ ಒಂದ್ ಲಾಟ್ ಬೈ ಮಾಡಿದೀನಿ. ನನ್ನ ಸ್ಟಾಪ್ ಲಾಸ್ 24. 24ಕ್ಕೆ ಬಂದ್ರೆ ಐ ಆಮ್ ಕಂಪ್ಲೀಟ್ಲಿ ಹೊರಗಡೆ ಬರ್ತೀನಿ. ನೀವು ಬೈ ಮಾಡಬಹುದು.
30 ಪಾಯಿಂಟ್ ಸಮಥಿಂಗ್ ಬರ್ತಿದೆ, 31. ಇದು ಮೂರನೇ ಟ್ರೇಡ್. ನಾವು ಆಲ್ರೆಡಿ ಡಿಸೈಡ್ ಆಗಿದ್ವಿ ಈ ಲೆವೆಲ್ಗೆ ಬಂದ್ರೆ ಟ್ರೇಡ್ ತಗೊಳ್ಳೋಣ ಅಂತ. ಈಗ ನಾನು ಇದನ್ನ ಕಾಸ್ಟ್ ಇಡ್ತೀನಿ ನೋಡಿ, 29ಗೆ ಸ್ಟಾಪ್ ಲಾಸ್ ಅನ್ನ ಇಡ್ತೀನಿ. 29ಗೆ ನಾನು ಸ್ಟಾಪ್ ಲಾಸ್ ಇಟ್ ಬಿಟ್ಬಿಟ್ಟೆ, ಎಲ್ಲಾದ್ರೂ ಹೋಗ್ಲಿ ಇದು. ನೆಕ್ಸ್ಟ್ ಟಾರ್ಗೆಟ್ ಎಲ್ಲಿ ತನಕ ಬರ್ಬೇಕು? ಮೊದಲನೇದ್ದು 34ಕ್ಕೆ. 29ಗೆ ಬೈ ಮಾಡಿದೀನಿ ಅಂಡ್ ಕಾಸ್ಟ್ ಎಸ್ ಎಲ್ ಇಟ್ಬಿಟ್ಟಿದ್ದೀನಿ ನಾನು. ನೋಡೋಣ ಏನಾಗುತ್ತೆ ಅಂತ. ಆಲ್ರೆಡಿ $270 $300 ಆಸ್ಪಾಸ್ ಪ್ಲಸ್ ಬರ್ತಿದೆ. 380 400. ಓಕೆ ಸಾಕು. 32ಗೆ ಎಕ್ಸಿಟ್. ಇಲ್ಲೊಂದು $300 ಬಂತು. ಓಕೆ, ಸೊ ಇದು ಕೂಡ ಆಲ್ರೆಡಿ ನಾವು ಡಿಸೈಡ್ ಆಗಿದ್ವಿ 28ಗೆಲ್ಲ ಬಂದು ಲೋವರ್ ವೀಕ್ ಆಗಕ್ಕೆ ಶುರುವಾದ್ರೆ ಬೈ ಮಾಡೋಣ ಅಂತ, ಅದಕ್ಕೋಸ್ಕರ ಟ್ರೇಡ್ ತಗೊಂಡೆ. ಎಸ್ ಸೆಲ್ ಫುಲ್ ದೀಪಕ್. ಯಾವ ತರ ಸೆಲ್ ಮಾಡಿದ್ರೆ ಗೊತ್ತಾಗ್ಲಿಲ್ಲ ಸರ್, ನಿಮ್ಗೆ ಬೇಸಿಕ್ ಗೊತ್ತಿದ್ರೆ ಗೊತ್ತಿರುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ಕ್ಯಾನ್ ಪ್ಲೀಸ್ ಶೋ ಮಿ ಸ್ಟಾರ್ಟಿಂಗ್ ಟು ಎಂಡ್ ಪ್ರೊಸೀಜರ್. ಮೇ ಬಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರೆ ಗೊತ್ತಾಗ್ತಿಲ್ಲ. ವಿವೋ ಅನ್ನೋರು ಪೆಪ್ ಸ್ಪ್ರೆಡ್ ಎಷ್ಟಿರುತ್ತೆ ಸರ್? ಕಡಿಮೆ ಇರುತ್ತೆ ಸರ್. ಯೂಸ್ವಲಿ ಅರಿಗೋದಲ್ಲಿ ನಿಮ್ದು ಸ್ಪ್ರೆಡ್ ಎಷ್ಟಿರುತ್ತೆ ಅಂದ್ರೆ ಇಲ್ಲೇ ಎಕ್ಸ್ನೆಸ್ಗಿನ ಕಡಿಮೆ ಇರುತ್ತೆ ನೋಡಿ. ಈಗಿನ ಸ್ಪ್ರೆಡ್ ಎಷ್ಟಿದೆ? 29.30 ಕಾಣ್ತಿದೆ. ಹೌದಾ? ಗೋಲ್ಡ್ದು ಅರಿಗೋ ಎಫೆಕ್ಸ್ ಅಲ್ಲಿ ಎಕ್ಸ್ನೆಸ್ ಅಲ್ಲಿ 32 34 ಇದೆ ಇವಾಗ ನಿಮ್ಗೆ. ಆಕ್ಟಾದಲ್ಲಿ 44 45 ಇದೆ ಈಗಿನ ಪ್ರೆಸೆಂಟ್ ಸ್ಪ್ರೆಡ್. ನಾನು ಕ್ಲಾಸ್ ತಗೊಳಕ್ಕೆ ನಮ್ಮಲ್ಲಿ ಚೆಕ್ ಮಾಡ್ತಿದ್ದೆ. ಎನಿವೆ ಸಾಕು. ಸೊ ಆಸ್ಪಾಸು ಎಷ್ಟು 45 ನಿಮಿಷ ಆಯ್ತು ನಾವೆಲ್ಲರೂ ಲೈವ್ ಅಲ್ಲಿ ಬಂದು. ಸೊ 3 ಟ್ರೇಡ್ ಮಾಡಿದ್ವಿ, 3 ಕೂಡ ಚೆನ್ನಾಗಾಯ್ತು ಪ್ರಾಪರ್ ಆಗಿ. ಹೋಪ್ ಎವ್ರಿಬಡಿ ಲರ್ನ್ ನ್ಯೂ ಥಿಂಗ್ಸ್. ಸರ್ ಕಳ್ಸಿದ್ದೀನಿ ನೋಡಿ, ನೀವು ಗೂಗಲ್ ಅಲ್ಲಿ arigoFX.com ಅಂತ ಹೋದ್ರೆ ಬಂದ್ಬಿಡುತ್ತೆ ನಿಮ್ಗೆ. www.s ಇದೆ. ಓಕೆ ಸರ್, ಅಲ್ಲಿ ರಿಜಿಸ್ಟರ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ದೀಪಕ್ ಅವರೇ. ಇಲ್ಲಾಂದ್ರೆ ನಮ್ಮ ಟೀಮ್ಗೆ ಹೇಳಿ, ಅವ್ರು ನಿಮಗೆ ಫ್ರೀ ಆಗಿ ಓಪನ್ ಮಾಡ್ಕೊಡ್ತಾರೆ. ಸಿ, ನಾನು ಯಾವುದೋ ಬ್ರೋಕರ್ ಪ್ರಮೋಟ್ ಮಾಡಕ್ ಬಂದಿಲ್ಲ. ದಟ್ ಇಸ್ ನಾಟ್ ಮೈ ಜಾಬ್. ನನ್ನ ಕೆಲಸ ಇರೋದಿಲ್ಲ ಏನು ಅಂದ್ರೆ, ತುಂಬಾ ಜನಕ್ಕೆ ಟ್ರೇಡಿಂಗ್ ಹೆಂಗೆ ಅಂತ ಗೊತ್ತಿಲ್ಲ. ಅಂದ್ರೆ ಮಾರ್ಕೆಟ್ ಅಲ್ಲಿ ಹೆಂಗ್ ದುಡ್ಡು ಅಥವಾ ರಿಯಲಿ ದುಡ್ಡು ಆಗತ್ತಾ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅವ್ರಿಗೊಂದು ಕಾನ್ಫಿಡೆನ್ಸ್ ಕೊಡಿಸ್ಬೇಕು ಅಂತ ನಾವಿಲ್ಲಿ ಬಂದಿರೋದು. ನನ್ನ ಅಕೌಂಟಿಗೆ ಹೋಗ್ತೀನಿ. 34 ಈಗ ನೋಡೋಣ. ಇದರಲ್ಲಿ ಇನ್ನಷ್ಟು ಸೆಲ್ ತಗೋತೀನಿ. 1 ನಿಮಿಷ ವೇಟ್ ಮಾಡೋಣ. ಎಲ್ಲರೂ ಪ್ರಾಫಿಟ್ ಅಲ್ಲಿ ಇರ್ತಾರೆ, ಯಾರು ತಗೊಂಡಿದಿರಲ್ಲ ಅವರು. ಮೈ ಗುಡ್ನೆಸ್, ಎಂಜಾಯ್. ಬುಕ್ ಮಾಡ್ಕೊಳ್ಳಿ. 3ರಿಂದ 4 ಪಾಯಿಂಟ್ ಸಿಗ್ತದೆ ನಿಮ್ಗೆ ಎಲ್ರಿಗೂ ಕೂಡ. 49 50ರಿಂದ ಅಂದ್ರೆ 5 ಪಾಯಿಂಟ್, 4ರಿಂದ 5 ಪಾಯಿಂಟ್ ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಸಾಕು. ನಾನು ಅಲ್ಲಿ ಕಾಸ್ಟ್ ಎಕ್ಸಿಟ್ ಆದೆ, ಇಲ್ಲಂತೂ ತಗೊಳ್ಳೇ ಇಲ್ಲ. ಸಾಕು. ಎಷ್ಟು ಜನ ಬುಕ್ ಮಾಡ್ಕೊಂಡ್ರೆ ಪ್ರಾಫಿಟ್ ಅನ್ನ? ಗುಡ್. ಶುಭಾಂಗಿ ಅವ್ರು ಬುಕ್ ಮಾಡಿದ್ದಾರೆ. ಮತ್ತೆ ಮತ್ತೊಬ್ರು ಯಾರೋ ವಿವೋ ಅನ್ನೋರು ಬುಕ್ ಮಾಡಿದೀರಾ, ಮಾಲ್ತೇಶ್ ಅವ್ರು ಮಾಡಿದೀರಾ. ಗುಡ್. ಟೋಟಲ್ ತುಂಬಾ ಜನ ಮಾಡಿದ್ರೆ ನೈಸ್. ಓಕೆ, ಈಗಂತೂ ಟ್ರೇಡ್ ಇಲ್ಲ ಇದರಲ್ಲಿ, ಬಟ್ ಎಲ್ಲಿ ತನಕ ಬರ್ಬೋದು ಅಂದ್ರೆ ಇವನು 44ಕ್ಕೆಲ್ಲ ಬಂದ ಮೇಲೆ ರಿವರ್ಸ್ ಆಗ್ಬೋದು ನೋಡಿ. ಗುಡ್ ಅಶ್ವಿನಿ, ಗುಡ್. ಶಂಕರ್ ಸರ್ ಚೆನ್ನಾಗಿ ಮಾಡಿದಿರ, ಗುಡ್. ಓಕೆ, ಇಲ್ಲಿ 44ಕ್ಕೆ ಬಂದು ಬೈಯಿಂಗ್ ಆಗಕ್ ಶುರುವಾದ್ರೆ ಬೈ ಮಾಡೋಣ. ಬಟ್ ಟೈಮ್ ಯಾಕೋ ಇದರಲ್ಲಿ ಪ್ರಾಫಿಟ್ ಮಿಸ್ ಆಯ್ತಲ್ಲ. ಇರ್ಲಿ. ಓಕೆ, ಸೊ ಐ ಹೋಪ್ ಸಾಕ್ ಅನ್ಕೊಳ್ತೀನಿ. 1 ಅವರ್ ಆಯ್ತು ನಮಗೆ ಲೈವ್ ಅಲ್ಲಿ ಬಂದು. ಹೊಸದ್ ಕಲ್ತ್ರ ಇವತ್ತು ಎಲ್ಲರೂ ಕೂಡ? ಪ್ರತಿಯೊಬ್ರು ಉತ್ತರ ಕೊಡು. ಹೊಸದ್ ಕಲ್ತ್ರ ಲೈವ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ತಗೊಳ್ತಾ? ಇನ್ ಕೇಸ್ ನಿಮಗೇನಾದ್ರು ಓಕೆ, ಈಗ ಏನ್ ಮಾಡೋಣ? ಐ ಹೋಪ್ ಈ ವಾರ 3 ದಿನ ಲೈವ್ ಬಂದೆ, ಹೌದಾ? ಸೊ ನಿನ್ನೆ ಅಂತೂ ಬರಕ್ ಆಗಿಲ್ಲ. ಓಕೆ, ಈಗ ನಿಮ್ಗೆಲ್ರಿಗೂ ಕೂಡ ಸರ್ ಏನಾದ್ರು ಸಜೆಷನ್ ಇದೆ ನನಗೆ ನಿಮ್ ಲೈವ್ ಅಲ್ಲಿ ಈ ತರ ಮಾಡಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ, ಏನಾದ್ರು ಸಜೆಷನ್ ಇದ್ರೆ ಹೇಳಿ. ಮಂಡೆಯಿಂದ ಆ ಸಜೆಷನ್ ಅನ್ನ ತಗೊಳ್ಳೋಣ. ಸೊ ದಟ್ ಬಿಗಿನರ್ ಪರ್ಸ್ಪೆಕ್ಟಿವ್, ಲರ್ನರ್ ಪರ್ಸ್ಪೆಕ್ಟಿವ್ ಆಗಿ ನಿಮಗೇನಾದ್ರೂ ಸಜೆಷನ್ ಇದ್ರೆ ಪ್ಲೀಸ್ ಡೂ ಟೆಲ್ ಅಸ್. ನಾವು ಅದನ್ನ ಇಂಪ್ರೂವ್ ಮಾಡೋಣ. ಓಕೆ ಸರ್, ಯೂಟ್ಯೂಬ್ ಅಲ್ಲಿ ಲೈವ್ ಮಾಡಕ್ ಎಲ್ಲ ಸೆಟಪ್ ಇದೆ. ಮಂಡೆಯಿಂದ ಯೂಟ್ಯೂಬ್ ಅಲ್ಲಿ ಮಾಡೋಣ ಹಾಗಿದ್ರೆ. ಲೆಟ್ ಸಿ. ಬಟ್ ಅಲ್ಲಿ ಒಂದು 5 ಸೆಕೆಂಡ್ ಡಿಲೇ ಆಗತ್ತೆ ಯೂಟ್ಯೂಬ್ ಅಲ್ಲಿ. ನಾವು ಮುಂಚೆ ಮಾಡ್ತಿದ್ದೆ ನಾನು, ಬಟ್ ಆ ಡಿಲೇ ಇರೋದ್ರಿಂದ ಮಾಡಕ್ ಆಗಿಲ್ಲ. ಬಟ್ ವಿಲ್ ಸಿ. ಓಕೆ, ಸೊ ಸಾಕು. ವೀಕೆಂಡ್ ಅಂತೂ ಸ್ಟಾರ್ಟ್ ಆಗಿದೆ. 8 ಗಂಟೆ ಆಯ್ತು. ಇಲ್ಲ ಸರ್ ಅವ್ರ ಇಲ್ಲ ಧನು ಅವರೇ, ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲೈವ್ ಟ್ರೇಡ್ ಮಾಡಕ್ಕೆ ಸೆಬಿ ಹ್ಯಾಸ್ ಕೆಪ್ಟ್ ಅ ಬ್ಯಾನ್. ಯಾರು ಕೂಡ 90% ಯಾರ್ಯಾರು ಮಾಡ್ತಾರೆ ಎಲ್ಲರೂ ರಿಸ್ಕ್ ಇಟ್ಕೊಂಡೇ ಮಾಡ್ತಾರೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲೈವ್ ಮಾಡೋದು ಸೆಬಿ, ಅಕಾರ್ಡಿಂಗ್ ಟು ಸೆಬಿ ಇಟ್ ಇಸ್ ನಾಟ್ ಲೀಗಲ್. ಸೊ ಅದಕ್ಕೋಸ್ಕರ ಮಾಡ್ತಿಲ್ಲ. ಹೌದು ಸೋಮು, ನೀವು ಹಂಗ್ ಮಾಡ್ಬೋದು. ನಾನು ಹಂಗೆ ಮಾಡ್ತೀನಿ. ಕೆಲವೊಂದ್ಸಲ ಎಸ್ ಎಲ್ ಹಾಕ್ತೀನಿ, ಕೆಲವೊಂದ್ಸಲ ಹಾಕಲ್ಲ, ಡಿಪೆಂಡಿಂಗ್ ಆನ್ ನನ್ನ ಟ್ರೇಡ್ ಕನ್ಫರ್ಮೇಶನ್ ಮೇಲೆ. ಎಸ್, ಸೊ ಈ ಮಂತ್ ಅಲ್ಲಿ ದಾವಣಗೆರೆಯಲ್ಲಿ ಇಟ್ಕೋಬೇಕಂತ ಪ್ಲಾನ್ ಮಾಡ್ತಿದೀವಿ. ದಾವಣಗೆರೆ ಅಥವಾ ಹುಬ್ಳಿ ಅಥವಾ ಇನ್ನೊಂದು ಬೆಂಗಳೂರು, 3 ಲೊಕೇಶನ್ ಅಲ್ಲಿ ನೋಡೋಣ ಸರ್. ಇನ್ನೂ ಡಿಸೈಡ್ ಮಾಡಿಲ್ಲ. 2-3 ವರ್ಕು ನನ್ನ ಟ್ರೇಡ್ ಅಲ್ಲಿ ನಾನು ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ನೋಡೋಣ. ಈ ವೀಕೆಂಡ್ ಸಾಟರ್ಡೆ ಸಂಡೇ ಪ್ಲಾನ್ ಮಾಡಿ ಮಂಡೇ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಸಪೋಸ್ ಆಫ್ಲೈನ್ ಲೈವ್ ಟ್ರೇಡಿಂಗ್ ಪ್ಲಾನ್ ಮಾಡಿ ತುಂಬಾ ಮಾಡ್ತೀವಿ ನಾವು. ಲಾಸ್ಟ್ ಟೈಮ್ ಗೋವಾದಲ್ಲಿ ಈ ವರ್ಷ 2 ಸಲ ಮಾಡಿದ್ವಿ. ಹುಬ್ಳಿಲಂತೂ ಎವ್ರಿ ಡೇ ಕ್ಲಾಸಸ್ ಅಲ್ಲಿ ಲೈವ್ ಮಾಡಿಸ್ತೀವಿ. ಯಾರೊಬ್ರು ಬೇಡ ಸರ್ ಜೂಮ್ ಅಲ್ಲೇ ಮಾಡಿ. ಓಕೆ, ಹೋಲ್ಡಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಸಜೆಸ್ಟ್ ಮಾಡಿ, ನಾಗರಾಜ್ ಅವ್ರು ಕೇಳ್ತಾರೆ. ಸರ್ ಹೇಳ್ತೀನಿ ನೋಡಿ, ಟ್ರೇಡ್ ತಗೊಂಡಾಗ ನನಗೂ ಭಯ ಆಗತ್ತೆ, ನಿಮಗೂ ಆಗತ್ತೆ, ಎಲ್ರಿಗೂ ಆಗತ್ತೆ. ಯಾಕೆ? ರಿಯಲ್ ದುಡ್ಡಲ್ಲಿ ನಾವೆಲ್ಲರೂ ಕೂಡ ಟ್ರೇಡ್ ಮಾಡ್ತಿರ್ತೀವಿ. ಆದ್ರೆ ನಾನು ಯಾಕೆ ಪ್ಯಾನಿಕ್ ಆಗಲ್ಲ ಅಂದ್ರೆ, ಐ ರಿಪೀಟ್, ನಾನು ಯಾಕೆ ಪ್ಯಾನಿಕ್ ಆಗಲ್ಲ ಅಂದ್ರೆ ನನಗೆ ನನ್ನ ಟ್ರೇಡಿಂಗ್ ಸಿಸ್ಟಮ್ ಮೇಲೆ ನಂಬಿಕೆ ಇದೆ. ಯಾಕೆ?
ಒಂದು 10 20 50 ಟ್ರೇಡ್ ಆದ್ಮೇಲೆ ಓವರ್ ಆಲ್ ನಾನು ವಿನ್ ಆಗ್ತೀನಿ, ಯಾಕೆಂದ್ರೆ ಲಾಸ್ಟ್ ಒಂದು 11 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ನೀವೂ ಕೂಡ ಯಾವುದೋ ಒಂದು ಟ್ರೇಡ್ ತಗೊಂಡ್ರ ಅದರಲ್ಲಿ ಸ್ಟಾಪ್ ಲಾಸ್ ಅನ್ನ ಸ್ಟಾರ್ಟಿಂಗ್ ಐಡೆಂಟಿಫೈ ಮಾಡಿ. ಟಾರ್ಗೆಟ್ ಗೊತ್ತಿಲ್ಲ ಅಂದ್ರೆ ನಡೆಯುತ್ತೆ, ಸ್ಟಾಪ್ ಲಾಸ್ ಗೊತ್ತಿರ್ಬೇಕು ನಿಮಗೆ, ಅಂದ್ರೆ ಮಾರ್ಕೆಟ್ ಅಲ್ಲಿ ಗೆಲ್ತೀರಾ. ಸೊ ಸ್ಟಾಪ್ ಲಾಸ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿ ಮಂಡೆಯಿಂದ. ನಿಮಗೆ ಹೋಲ್ಡ್ ಅಥವಾ ಟ್ರೇಡ್ ಇಟ್ಕೊಳ್ಳೋ ಪೇಷನ್ಸ್ ಆಟೋಮೆಟಿಕಲಿ ಬರುತ್ತೆ. ಒಂದನೇ ಟ್ರೇಡ್ ಬರದೇ ಇರಬಹುದು. ಎರಡನೇದು ಏನ್ ಮಾಡಿ, ಕಡಿಮೆ ಲಾಟಲ್ಲಿ ಟ್ರೇಡ್ ಮಾಡಿ. ನಾನು 34 ಲಕ್ಷ ಅಕೌಂಟ್ ಅಲ್ಲಿ ಇಟ್ಕೊಂಡು 1 ಅಥವಾ 2 ಸ್ಟ್ಯಾಂಡರ್ಡ್ ತಗೋತೀನಿ. ನೀವು 10,000 20,000 ಇಟ್ಕೊಂಡು 1 ಮಿನಿ 2 ಮಿನಿ 5 ಮಿನಿ ತಗೋತೀರಾ. ಸೊ ಕೇರ್ಫುಲ್ ಆಗಿ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿ ಇದ್ದು ಕಡಿಮೆ ಲಾಟ್ ತಗೊಳ್ಳಿ. ನಿಮ್ಗೆ ಅವಾಗ ಪ್ಯಾನಿಕ್ ಆಗಲ್ಲ. ನೀವು ರಘು, ಟ್ರೇಡಿಂಗ್ ವಿತ್ ರಿಯಲ್ ಟ್ರೇಡರ್ಸ್ ಇಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿ, ಯೂಸ್ ತಗೊಳ್ಳಿ. ನಮ್ಮ ಹತ್ರ ಇರೋ ನಾಲೆಜ್ ನಿಮ್ಗೆ ಹೆಲ್ಪ್ ಆಗಲಿ. ಬ್ಯಾಂಕ್ ಟು ಅರಿಗೋ ಎಫೆಕ್ಟ್ಸ್ ಹೌ ಪೇಮೆಂಟ್. ಸರ್ ನೀವು UPI ಇಂದ ಪೇಮೆಂಟ್ ಮಾಡಬಹುದು. ಅರಿಗೋ ಎಫೆಕ್ಟ್ಸ್ ಅಲ್ಲಿ ಇಲ್ಲಿ ನೋಡಿ, ನೀವು ಇಲ್ಲಿ ಡೆಪಾಸಿಟ್ ಅನ್ನೋ ಆಪ್ಷನ್ ಅಲ್ಲಿ ಹೋದ್ರೆ ನಿಮ್ಗೆ 2 ಆಪ್ಷನ್ ಬರುತ್ತೆ. ಕ್ರಿಪ್ಟೋ ಇದೆ, UPI ಮೇಲೆ ಹೋದ್ರೆ ಹೌ ಮಚ್ ಯು ವಾಂಟ್ ಟು ಡೆಪಾಸಿಟ್, $100 ಅಂದ್ರೆ 9535 ಕಾಣುತ್ತೆ. ನೆಕ್ಸ್ಟ್ ಅಂತ ಹೋದ್ರೆ ನಿಮಗೆ ಇಲ್ಲಿ UPI ID ಇದೆ ನೋಡಿ, ಈ UPI ID ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಪೇಲಿ ಹೋಗಿ ನೀವು ಪೇಮೆಂಟ್ ಮಾಡಿ ಆ ಸ್ಕ್ರೀನ್ ಶಾಟ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ವಿದಿನ್ 5-10 ನಿಮಿಷದಲ್ಲಿ ನಿಮಗೆ ಸ್ಕ್ರೀನ್ ಶಾಟ್ ಅಪ್ಲೋಡ್ ಆಗತ್ತೆ. ಓಕೆ, ಆ ತರ. ಸೊ ಬಟ್ ಇನ್ ದಿಸ್ ಆನ್ಲೈನ್ ಕ್ಲಾಸ್ ಯು ಡೋಂಟ್ ಟೇಕ್ SL, ಸೊ ವಿ ಗೆಟ್. ಇಲ್ಲ ಸರ್, ಹಂಗೇನಿಲ್ಲ. ಐ ಡೂ ಪುಟ್ SL. ಅವಾಗಲೇ ಹಾಕಿರ್ಲಿಲ್ವಾ ಕಾಸ್ಟ್ ಟು ಕಾಸ್ಟ್ SL ಅಂತ? ಡಿಪೆಂಡಿಂಗ್ ಆನ್ ಮಾರ್ಕೆಟ್ ಮೇಲೆ. ನಿಮ್ಮ ಅಭಿಮಾನಿಯಾಗಿ ಕೇಳ್ತಿದ್ದೀನಿ ಸರ್, ಪ್ಲೀಸ್ ದಿವಸ ಲೈವ್ ಬನ್ನಿ ಸರ್, ಪ್ಲೀಸ್, ಬೇಕೇ ಬೇಕು. ಆಯ್ತು ಸರ್, ಟ್ರೈ ಮಾಡೋಣ. ಯಾವಾಗ ಫ್ರೀ ಆಗ್ತೀನಿ ಅವಾಗ ಬರ್ತೀನಿ. ಬೆಂಗಳೂರು ಪ್ಲೀಸ್ ಟ್ರೈ ಮಾಡೋಣ ಸರ್. ಬೆಂಗಳೂರು ಮಾಡಿ. ಓಕೆ, ಹುಬ್ಳಿ ಮಾಡಿ ಸರ್, ಫೀಸ್ ಕಮ್ಮಿ ಮಾಡಿ. ಆಯ್ತು ಸರ್, ನೀವೆಷ್ಟು ಹೇಳ್ತೀರ ಹೇಳಿ, ಫೀಸ್ ಅಷ್ಟೇ ಇಡೋಣ. ಉಡುಪಿ ಮಾಡಿ ಸರ್, ಐ ವಿಲ್ ಅರೇಂಜ್ ಆಲ್ ದ ಥಿಂಗ್ಸ್. ವಿಲ್ ಪ್ಲಾನ್ ಸರ್, ನೋಡೋಣ. AI ನಾನು ಕಲಿಬೇಕು, ಜಾಯಿನ್ ಆಗ್ಲಿಕ್ಕೆ ಕ್ಯಾಪಿಟಲ್ ಎಷ್ಟು? ಸರ್ AI ನಾವು ಯಾರು ಅದೇನು AI ಪ್ರಮೋಟ್ ಮಾಡ್ತಿಲ್ಲ, ನೀವು ಓನ್ ಆಗಿ ಕಲಿಬಹುದು ಅಂತ ಹೇಳ್ತಿದೀವಿ. ನೀವು ಕಲ್ತ್ ಮಾಡ್ಕೋಬಹುದು ಸರ್, ನಾಟ್ ಅ ಬಿಗ್ ಡೀಲ್. ಹೌ ಮಚ್ ಶುಡ್ ಬಿ ಮಿನಿಮಮ್ SL ಇನಿಷಿಯಲಿ? ಶ್ವೇತಾ, ಇನಿಷಿಯಲಿ ಮಿನಿಮಮ್ SL ನಾನು ಅಗೇನ್ ಹೇಳ್ತೀನಿ ನೋಡಿ, ಸ್ಟಾಪ್ ಲಾಸ್ ಇಷ್ಟೇ ಇರ್ಬೋದು ಅಂತ ಅನ್ಕೋಬೇಡಿ. ಇವತ್ತಿನ ಮಾರ್ಕೆಟ್ ಅಲ್ಲಿ 15-20 ಪಾಯಿಂಟ್ SL ಇರ್ಲೇಬೇಕು. ಯಾಕೆ? ಎರಡೂ ಕಡೆ ಮೂವ್ಮೆಂಟ್ ಆಗ್ತಿದೆ. ಕೆಲವೊಂದ್ಸಲ 2 ಪಾಯಿಂಟ್, ಕೆಲವೊಂದ್ಸಲ 10 ಪಾಯಿಂಟ್. ಮಂಜುನಾಥ್ ಸರ್, ನಿಮ್ಮಿಂದ ತುಂಬಾ ಕಲಿತೆ. ಹಂಗೇನಿಲ್ಲ ಸರ್, ನಾನು ಮಾರ್ಕೆಟ್ ಇಂದ ಕಲ್ತಿದ್ದೀನಿ, ದಿನ ಕಲಿತೀನಿ. ನನ್ನಲ್ಲಿರೋ ಸಣ್ಣ ನಾಲೆಜ್ ನಿಮಗೂ ಹೆಲ್ಪ್ ಆಗ್ತಿದೆ. ಹುಬ್ಳಿಲ್ ಮಾಡೋಣ ಅಕ್ಷಯ್ ಅವರೇ, ಲೆಟ್ ಸಿ. ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್ ಎಲ್ರಿಗೂ. ಸಾಕು ಇವತ್ತಿನ ಲೈವ್ 1 hour ಆಯ್ತು. ಹ್ಯಾಪಿ ವೀಕೆಂಡ್ ಎಲ್ರಿಗೂ. ಎಂಜಾಯ್ ಯುವರ್ ವೀಕೆಂಡ್. ಮತ್ತೆ ಅಗೇನ್ ಲಾಸ್ಟ್ ಟೈಮ್ ಮಾಡಿದ್ವಿ ಏನು, ಚಾರ್ಟ್ ಪೇ ಚರ್ಚಾ ಅಂತ ಮಾಡಿದ್ವಿ, ಹೌದಾ? ಚಾರ್ಟ್ ಚರ್ಚಾ ಅಂತ ಮತ್ತೆ ಸಾಟರ್ಡೆ ಅಥವಾ ಸಂಡೇ ಮಾಡೋಣ. ಬಿ ರೆಡಿ, ಲಿಂಕ್ ಬರುತ್ತೆ ನಿಮ್ಗೆ. ಮತ್ತೆ ಅದರಲ್ಲೂ ಕೂಡ ಕಲಿಯೋಣ. ಓಕೆ, ಥ್ಯಾಂಕ್ ಯು. ಸ್ಪೆಂಡ್ ಅ ಟೈಮ್ ವಿತ್ ಯೋರ್ ಫ್ಯಾಮಿಲಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮಂಡೇಗೆ. ಚಾರ್ಟ್ ಚರ್ಚಾದಲ್ಲಿ ಮಾಡೋಣ. ಸಾಟರ್ಡೆ ಅಥವಾ ಸಂಡೇಗೆ ನಿಮ್ಗೆ ಲಿಂಕ್ ಬರುತ್ತೆ ಎಲ್ರಿಗೂ ಕೂಡ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಹ್ಯಾಪಿ ವೀಕೆಂಡ್.